ಹೆಲೋ ಎವ್ರಿವನ್, ಆರ್ ಎನ್ ನೇಮ್ಸ್ ನರ್ಸಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸರ್ಜಿಕಲ್ ಡ್ರೈನ್ ಬಗ್ಗೆ ತಿಳಿಸ್ಕೊಡ್ತೇನೆ. ಸರ್ಜಿಕಲ್ ಡ್ರೈನ್ ಬಗ್ಗೆ ಏನೆಲ್ಲ ಇದೆ ನೋಡೋದಾದರೆ, ಇದರಲ್ಲಿ ನಾವು ಡೆಫಿನಿಷನ್, ಹಾಗೆ ಇಂಡಿಕೇಶನ್ ಆಫ್ ಡ್ರೈನ್ಸ್, ಕ್ಲಾಸಿಫಿಕೇಶನ್ ಆಫ್ ಡ್ರೈನ್ಸ್, ಟೈಪ್ ಆಫ್ ಡ್ರೈನ್ಸ್, ಅಸೆಸ್ಮೆಂಟ್, ಕಾಂಪ್ಲಿಕೇಶನ್ ಆಫ್ ಡ್ರೈನ್, ಹಾಗೆ ರಿಮೂವಲ್ ಆಫ್ ಡ್ರೈನ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಬನ್ನಿ ನಾವು ಡೆಫಿನಿಷನ್ ನೋಡೋಣ. ಬನ್ನಿ. ಎ ಸರ್ಜಿಕಲ್ ಡ್ರೈನ್ ಇಸ್ ಎ ಟ್ಯೂಬ್ ಯೂಸ್ ಟು ರಿಮೂವ್ ಪಸ್, ಬ್ಲಡ್ ಆರ್ ಅದರ್ ಫ್ಲೂಯಿಡ್ ಫ್ರಮ್ ಎ ವೂಂಡ್. ನಾವು ನೋಡ್ಬೋದು, ಇಲ್ಲಿ ವೂಂಡ್ನಿಂದ ನಾವು ಪಸ್, ಬ್ಲಡ್ ಅಥವಾ ಏನಾದರೂ ಫ್ಲೂಯಿಡ್ನ ನಾವು ರಿಮೂವ್ ಮಾಡಲಿಕ್ಕೆ ಸರ್ಜಿಕಲ್ ಡ್ರೈನ್ ಟ್ಯೂಬನ್ನು ನಾವು ಇನ್ಸರ್ಟ್ ಮಾಡ್ತೇವೆ. ಎ ಡ್ರೈನ್ ಇನ್ಸರ್ಟೆಡ್ ಆಫ್ಟರ್ ಸರ್ಜರಿ ಡೋಂಟ್ ರಿಸಲ್ಟ್ ಇನ್ ಫಾಸ್ಟರ್ ವೂಂಡ್ ಹೀಲಿಂಗ್. ನಾವು ಆಫ್ಟರ್ ಸರ್ಜರಿಯಲ್ಲಿ ನಾವು ಸರ್ಜಿಕಲ್ ಡ್ರೈನ್ ಹಾಕೋದ್ರಿಂದ ಏನು ಫಾಸ್ಟಾಗಿ ವೂಂಡ್ ಹೀಲ್ ಆಗುತ್ತೆ ಅಂತಲ್ಲ, ಬಟ್ ಆರ್ sometimes necessary to drain body fluid which may accumulate and in itself become a focus on infection. ಯಾಕೆಂತಂದರೆ ಸಮ್ಟೈಮು ನಮ್ಮದು ಬಾಡಿ ಫ್ಲೂಯಿಡ್ ಏನಾಗುತ್ತೆ ಅಂತಂದರೆ ಅದು ಅಕ್ಯುಮುಲೇಟ್ ಆಗಿ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಸರ್ಜಿಕಲ್ ಡ್ರೈನ್ನ ಹಾಕಬೇಕಾಗುತ್ತೆ. ಡ್ರೈನ್ ಮೇ ಬಿ ಹುಕ್ಡ್ ಟು ವಾಲ್ ಸೆಕ್ಷನ್. ನಾವು ಡ್ರೈನ್ ಏನಿದೆ ಇದನ್ನು ಸಮ್ಟೈಮ್ ವಾಲ್ ಸೆಕ್ಷನ್ಗೆ ಹಾಕ್ಬೋದು, ಅಥವಾ ಪೋರ್ಟಬಲ್ ಸೆಕ್ಷನ್ ಡಿವೈಸ್ಗೆ ಹಾಕ್ಬೋದು, ಅಥವಾ ದೇ ಮೇ ಬಿ ಲೆಫ್ಟ್ ಇನ್ ಡ್ರೈನ್ ಬೈ ಗ್ರಾವಿಟಿ. ನಾವು ಅದು ಬ್ಯಾಗ್ ಥರದ್ದು ಅಥವಾ ಡ್ರೈನ್ ಏನಾದರೂ ಡಬ್ಬ ಈ ಟೈಪ್ ಇದ್ದನ್ನು ಅದು ನಾವು ಬೆಡ್ ಸೈಡಲ್ಲಿ ಅದನ್ನು ಹ್ಯಾಂಗ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದರೆ, ಅಕ್ಯುರೇಟ್ ರೆಕಾರ್ಡಿಂಗ್ ಆಫ್ ದಿ ವ್ಯಾಲ್ಯೂಮ್ ಆಫ್ ಡ್ರೈನೇಜ್ ಆಸ್ ವೆಲ್ ಆಸ್ ದಿ ಕಂಟೆಂಟ್ ಇಸ್ ವೈಟಲ್ ಟು ಎನ್ಶೋರ್ ಪ್ರಾಪರ್ ಹೀಲಿಂಗ್ ಆ್ಯಂಡ್ ಮಾನಿಟರಿಂಗ್ ಆಫ್ ಎಕ್ಸಸ್ ಬ್ಲೀಡಿಂಗ್. ನಾವೇನು ಡ್ರೈನ್ ಎಷ್ಟು ಅದು ಬರ್ತಾ ಇದೆ ಅಂತ ನಾವು ಮೆಜರ್ ಮಾಡೋದ್ರಿಂದ ನಾವು ಅದರಲ್ಲಿ ಏನಾದರೂ ಬ್ಲೀಡಿಂಗ್ ಆಗ್ತಾ ಇದೆಯಾ, ಅಥವಾ ವೂಂಡ್ ಏನಾದರೂ ಯಾವ ಥರ ಹೀಲಿಂಗ್ ಆಗ್ತಾ ಇದೆ, ಬ್ಲೀಡಿಂಗ್ ಯಾವ ಥರ ಸ್ಟಾಪ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾನಿಟರ್ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ. ಡಿಪೆಂಡಿಂಗ್ ಆನ್ ದಿ ಅಮೌಂಟ್ ಆಫ್ ಡ್ರೈನೇಜ್, ಅದು ಅಮೌಂಟ್ ಆಫ್ ಡ್ರೈನೇಜಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ಜಾಸ್ತಿ ಡ್ರೈನೇಜ್ ಬರ್ತಾ ಇದೆ, ಅದು ಬ್ರೈಟ್ ರೆಡ್ ಇದೆ ಅಂತಂದರೆ ಅದನ್ನು ಏನೋ ಫ್ರೆಶ್ ಬ್ಲೀಡಿಂಗ್ ಇದೆ ಅಂತ ಅನ್ಕೋಬೋದು. ಅಥವಾ ಅದು ಸ್ಲೋ ಆಗಿ ಆಗ್ತಾ ಇದೆ, ಕ್ವಾಂಟಿಟಿ ಕಡಿಮೆ ಇದೆ ಅಂತಂದರೆ ಓಕೆ ಹೀಲಿಂಗ್ ಚೆನ್ನಾಗಿ ಆಗ್ತಾ ಇದೆ ಅಂತೇಳಿ ಅನ್ಕೋಬೋದು. ಎ ಪೇಷಂಟ್ ಮೇ ಹ್ಯಾವ್ ದಿ ಡ್ರೈನ್ ಇನ್ ಪ್ಲೇಸ್ 1 day 2 weeks ಅಂತಂದರೆ ನಾವು ಅದು ಪೇಷಂಟು ಡಿಪೆಂಡ್ ಅಪಾನ್ ಸರ್ಜರಿಗೆ ನಾವು ಒಂದು ದಿನಕ್ಕಾದರೂ ಹಾಕ್ಬೋದು, ಅಥವಾ ಒಂದು ವಾರನಾದರೂ ಹಾಕ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿ ದಿನ ಬೇಕಾದರೂ ಹಾಕ್ಬೋದು. ನಾವು ಡ್ರೈನ್ಸಲ್ಲಿ ನೋಡೋದಾದರೆ, ಡ್ರೈನ್ಸ್ ಆರ್ ಅವೈಲಬಲ್ ಇನ್ ಡಿಫ್ರೆಂಟ್ ಸೈಜಸ್. ಡ್ರೈನ್ಸಲ್ಲಿ ಡಿಫ್ರೆಂಟ್ ಸೈಜಸ್ ಇರ್ತದೆ, ಲೈಕ್ ನೆಕ್ಸ್ಟ್ ನಾವು ಡ್ರೈನ್ದು ಇಂಡಿಕೇಶನನ್ನು ನೋಡೋದಾದರೆ, ಏನೇನಕ್ಕೆ ನಾವು ಡ್ರೈನ್ನ ಹಾಕಬೇಕು ಅಂತ ನೋಡೋದಾದರೆ, ಇಲ್ಲಿ ನೋಡ್ಬೋದು, ಒಂದು ಥೆರಪೆಟಿಕ್ ಪರ್ಪೋಸ್, ಹಾಗೆ ಡಯಾಗ್ನೋಸ್ಟಿಕ್ ಪರ್ಪೋಸ್, ಹಾಗೆ ಪ್ರೊಫಿಲ್ಯಾಕ್ಸಿಸ್ ಪರ್ಪೋಸ್, ಹಾಗೆ ಮಾನಿಟ್ರಿಂಗ್ ಪರ್ಪೋಸ್, ಹಾಗೆ ಪ್ಯಾಲಿಯೇಟಿವ್ ಪರ್ಪೋಸ್. ಇದರಲ್ಲಿ ಒಂದೊಂದಾಗಿ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಥೆರಪೆಟಿಕ್ ಪರ್ಪೋಸ್. ಥೆರಪೆಟಿಕ್ ಪರ್ಪೋಸ್ ಅಂತಂದರೆ, ಈಗ ಯಾವುದೋ ಒಂದು ಡಿಸೀಸ್ ಕಂಡೀಷನ್ ಇರ್ತದೆ, ಆವಾಗ ನಾವು ಡ್ರೈನ್ ಹಾಕೋದ್ರಿಂದ ಆ ಒಂದು ಡಿಸೀಸ್ ಕಂಡೀಷನ್ನಿಂದ ನಾವು ಕ್ಯೂರ್ ಮಾಡೋ ಒಂದು ಇದಕ್ಕೆ ನಾವು ಡ್ರೈನ್ ಹಾಕಬೇಕಾಗ್ತದೆ. ಅದು ಯಾವ್ಯಾವುದು ಅಂತ ಸಮ್ ಎಕ್ಸಾಂಪಲ್ಸ್ನ ನೋಡೋದಾದ್ರೆ ಇಲ್ಲಿ ನೋಡ್ಬೋದು. ಟೆನ್ಷನ್ ನಿಮೋಥೊರಾಕ್ಸ್ಗೆ ನಾವು ICD ಟ್ಯೂಬ್ ಈ ಥರ ಹಾಕ್ತೇವೆ. ಹಾಗೆ ಪ್ಲೂರಲ್ ಫ್ಲೂಯಿಡ್, ಆಪ್ಸಿಸ್ ಕ್ಯಾವಿಟಿ, ಸೀರೋಮಾ, ಅಕ್ಯೂಟ್ ಯೂರಿನರಿ ರಿಟೆನ್ಷನ್, ಅಕ್ಯೂಟ್ ಸಪೋರ್ಟಿವ್ ಆರ್ಥರೈಟಿಸ್, ಹಾಗೆ ಇನ್ಫೆಕ್ಟೆಡ್ ಸಿಸ್ಟ್. ಕೆಲವು ಕಂಡೀಷನಲ್ಲಿ ನಾವು ಡ್ರೈನ್ ಹಾಕೋದ್ರಿಂದ ನಾವು ಪೇಷಂಟ್ನ ಬೇಗ ಗುಣಪಡಿಸ್ಲಿಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನಾವು ಡಯಾಗ್ನೋಸ್ಟಿಕ್ ಪರ್ಪೋಸ್ ಏನಕ್ಕೆ ಯೂಸ್ ಮಾಡ್ತೀವಿ ಟ್ಯೂಬ್ ಹಾಕೋದ್ರಿಂದ ಅನ್ನೋದಾದರೆ, ಇಲ್ಲಿ ನೋಡ್ಬೋದು ಟಿ ಟ್ಯೂಬ್. ಈ ಟ್ಯೂಬ್ಸ್ ಏನಿದೆ ಟಿ ಟೈಪಲ್ಲಿದೆ, ಈ ಟೈಪ್ ಏನಿದೆ, ಹಾಗೆ ಇದು ಕೂಡ ಟಿ ಟೈಪಲ್ಲಿ ಈ ಟ್ಯೂಬ್ಸ್ ಇದೆ. ಟಿ ಟ್ಯೂಬ್ ಕೊಲಂಜಿಯೋಗ್ರಾಮ್ ಫಾರ್ ರಿಟೈನ್ಡ್ ಗಾಲ್ ಸ್ಟೋನ್ ಇನ್ ಕಾಮನ್ ಬೈಲ್ ಡಕ್ಟ್ ಅಂತಂದರೆ, ಕಾಮನ್ ಬೈಲ್ ಡಕ್ಟಲ್ಲಿ ಏನಾದರೂ ಗಾಲ್ ಸ್ಟೋನ್ ಈ ಥರ ಇತ್ತು ಅನ್ನೋದಾದರೆ ಅದು ಕೊಲಂಜಿಯೋಗ್ರಾಮ್. ಈ ಥರ ಎಕ್ಸ್ರೇ, ಸಿಟಿ ಈ ಥರ ಒಂದು ಇದರಲ್ಲಿ ಕಾಂಟ್ರಾಸ್ಟ್ನ ಹಾಕಿ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡಲಿಕ್ಕೆ ಈ ಥರ ಟ್ಯೂಬರ್ನ ನಾವು ಯೂಸ್ ಮಾಡ್ತೀವಿ. ಹಾಗೆ ಬೈಲರಿ ಫಿಸ್ತುಲಾ ಈ ಥರ ಏನಾದರೂ ಇದೆಯಾ ಅಂತೇಳಿ ನೋಡಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ನಾವು ಪ್ರೊಫಿಲ್ಯಾಕ್ಟಿಕ್ ಅಂತಂದರೆ, ನಾವು ಮುಂದೆ ಏನು ಪ್ರಾಬ್ಲಮ್ ಆಗದೇ ಇರಬಾರ್ದು ಅಂತೇಳಿ ಇವಾಗ ಹಾಕುವಂಥದ್ದು. ಎಕ್ಸಾಂಪಲ್ಸ್ ನೋಡೋದಾದರೆ, ಆಫ್ಟರ್ ಸರ್ಜರೀಸ್. ನಾವು ಸರ್ಜರಿ ಆದಮೇಲೆ ಏನಕ್ಕೆ ಹಾಕ್ತೀವಿ ಅಂತ ಅಂದರೆ, ಏನಾದರೂ ಜಾಸ್ತಿ ಒಳಗಡೆ ಫ್ಲೂಯಿಡ್ ಅಕ್ಯುಮುಲೇಟ್ ಆಗಿ ಅದು ಹೊರಗಡೆ ಹೋಗೋಕ್ಕಾಗ್ದೇ ಅದು ಅಲ್ಲೇ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ.
ಅಥವಾ ಆಫ್ಟರ್ ಸರ್ಜರಿ ಏನಾದರೂ ಬ್ಲಡ್ ಕ್ಲಾಟ್ ಆಗ್ಬೋದು. ಈ ಥರದ್ದೆಲ್ಲ ತಡೆಗಟ್ಟಲಿಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ಡ್ರೈನ್ ಹಾಕ್ತೀವಿ. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇದು ಥೈರಾಯ್ಡ್ ಸರ್ಜರಿ ಆದಮೇಲೆ ಇಲ್ಲಿ JP ಡ್ರೈನನ್ನು ಹಾಕಿದ್ದಾರೆ. ಹಾಗೆ ಇದು ಜನರಲ್ ಸರ್ಜರಿ ಕೆಲವೊಂದರಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿಂದ ಒಂದು ಡ್ರೈನ್ ಹಾಕಿದ್ದಾರೆ. ಹಾಗೆ ಇಲ್ಲಿ ಹಲವಾರು ಡ್ರೈನ್ಗಳನ್ನ ಹಾಕಿದ್ದಾರೆ ಇಲ್ಲಿ. ಹಾಗೆ ಇದು ನೋಡ್ಬೋದು ಹೈಡ್ರೋಸೆಫಲಸ್ ಅಥವಾ ಕ್ರೇನಿಯಾಟಮಿ, ಈ ಥರ ಒಂದು ಪ್ರೊಸೀಜರ್ಗೆ ಕೂಡ ಡ್ರೈನ್ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಪೋಸ್ಟ್ ಥೈರಾಯ್ಡೆಕ್ಟಮಿ, ಹಾಗೆ ಥೊರಕೋಟಮಿ, ಹಾಗೆ ಸ್ಪ್ಲೀನೆಕ್ಟಮಿ, ಕ್ರೇನಿಯೋಟಮಿ, ಹಾಗೆ ಯಾವುದೆಲ್ಲ ಸರ್ಜರೀಸ್ ಇದೆ ಅಂಥ ಕೆಲವೊಂದು ಸರ್ಜರೀಸ್ಗೆ ಡ್ರೈನ್ ಹಾಕೋದು ನೆಸಸರಿ ಇತ್ತು ಅಂತಂದರೆ ಅದನ್ನು ಒಂದು ಪ್ರೊಫಿಲಾಕ್ಟಿಕ್ ಪರ್ಪಸ್ ಆಗಿ ಡ್ರೈನ್ ಹಾಕ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಮಾನಿಟರಿಂಗ್ ಆ್ಯಂಡ್ ಪ್ಯಾಲಿಯೇಟಿವ್. ನಾವು ಮಾನಿಟ್ರಿಂಗಲ್ಲಿ ನೋಡೋದಾಯಿತು ಅಂತಂದರೆ ಜಸ್ಟು ಏನಾದರೂ ಯೂರಾಲಜಿ ಪೇಷಂಟ್ ಇರ್ಬೋದು, ಅವ್ರದ್ದು ಯೂರಿಂದು ಎಷ್ಟು ಬರ್ತಾ ಇದೆ ಅಥವಾ ಈ ಥರ ಒಂದು ಮೆಜರ್ಮೆಂಟ್ ಮಾಡಲಿಕ್ಕೋಸ್ಕರ ನಾವು ಕೆಲವೊಂದು ಹಾಕ್ಬೋದು. ಹಾಗೆ ಇಲ್ಲಿ ನೋಡ್ಬೋದು GA ಬ್ಲೀಡಿಂಗ್ ಆಗ್ತಾ ಇರುವಾಗ ಯುರೆಥ್ರಲ್ ಕ್ಯಾಥೆಟ್ರೈಸೇಷನ್, ಹೈಡ್ರೋಸೆಫಲಸ್ ಈ ಥರದ್ದೆಲ್ಲ ಏನಂತಂದರೆ ಪ್ಯಾಲಿಯೇಟಿವ್ ಕೇರ್ ಅಂತ ಅನ್ಕೋಬೋದು. ನೋಡಿದ ಹೈಡ್ರೋಸೆಫಲಸ್ ಹಾಕಿ ಪೆರಿಟೋನಿಯಂ ಒಂದು ಹಾಕಿರೋದು. ಹಾಗೆ ಇದು VP ಶಂಟು, ವೆಂಟ್ರಿಕುಲೋ ಪೆರಿಟೋನಿಯಲ್ ಶಂಟ್ ಇದು. ಹಾಗೆ ಇದು VA ಶಂಟು, ವೆಂಟ್ರಿಕುಲೋ ಏಟ್ರಿಯಮ್ ಸ್ಟಂಟ್ ಇದು. ಹಾಗೆ ಇದು ಕ್ಯಾಥೆಟ್ರೈಸೇಷನ್ ಹಾಕಿರುವಂಥದ್ದು. ಈ ಥರ ಒಂದು ಇದಾಗಿ ನಾವು ಮಾನಿಟ್ರಿಂಗ್ ಆ್ಯಂಡ್ ಪ್ಯಾಲಿಯೇಟಿವ್ ಪರ್ಪಸ್ಗೆ ಕೂಡ ಡ್ರೈನನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬಂದು ನಾವು ಕ್ಲಾಸಿಫಿಕೇಷನ್ ಆಫ್ ಡ್ರೈನನ್ನು ನೋಡೋದಾದರೆ, ನಾವು ಡ್ರೈನ ಯಾವ್ಯಾವ ಥರ ಕ್ಲಾಸಿಫಿಕೇಷನ್ ಮಾಡ್ಬೋದು ಅಂತ ನೋಡೋದಾದರೆ, ಒಂದು ಬಂದು ಓಪನ್ ಡ್ರೈನ್, ಹಾಗೆ ಇನ್ನೊಂದು ಬಂದು ಕ್ಲೋಸ್ಡ್ ಡ್ರೈನ್. ನಾವಿಲ್ಲಿ ಓಪನ್ ಡ್ರೈನ್ ನೋಡೋದಾದರೆ ಇಲ್ಲಿ ನೋಡ್ಬೋದು, ಇದು ಆಫ್ಟರ್ ಸರ್ಜರಿ ಸ್ಟಿಚ್ ಹಾಕಿದ್ದಾರೆ. ಹಾಗೆ ಇದರಲ್ಲಿ ಒಂದು ಟ್ಯೂಬ್ ಹಾಕಿದ್ದಾರೆ, ಟ್ಯೂಬಲ್ ಪಿನ್ ಇದೆ. ಇದೇನಂತಂದರೆ ಇದು ಯಾವುದೇ ಒಂದು ಡಬ್ಬ ಅಥವಾ ಒಂದು ಬ್ಯಾಗ್ ಈ ಥರ ಒಂದು ಇದಕ್ಕೆ ಇದನ್ನು ಕನೆಕ್ಟ್ ಮಾಡಿಲ್ಲ. ಇದು ಹಾಗೆ ಓಪನ್ ಇದೆ. ಹಾಗೆ ಇದಕ್ಕೆ ಒಂದು ನಾವು ಡ್ರೆಸ್ಸಿಂಗು, ಗಾಜ್ ಈ ಥರ ಏನಾದರೂ ಪ್ಯಾಡ್ ಈ ಥರದ ಕೊಡ್ತಾರೆ. ಸೊ ಇದಕ್ಕೆ ನಾವು ಓಪನ್ ಡ್ರೈನ್ ಅಂತ ಹೇಳ್ಬೋದು. ಹಾಗೆ ನಾವು ಕ್ಲೋಸ್ಡ್ ಡ್ರೈನ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ಕ್ಲೋಸ್ಡ್ ಡ್ರೈನಲ್ಲಿ ಒಂದು ಟ್ಯೂಬ್ ಮುಖಾಂತರ ಬಂದಿದೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಬಾಕ್ಸ್ ಅಥವಾ ಬಾಲ್ ಟೈಪ್ ಒಂದು ಇದರಲ್ಲಿದೆ. ಇದೇನಂತಂದರೆ ಇದು ಕ್ಲೋಸ್ಡ್ ಡ್ರೈನು. ಕ್ಲಾಸಿಫಿಕೇಷನ್ ನಾವು ಇನ್ನೊಂದು ಥರ ನೋಡ್ಬೋದು, ಏನಂದರೆ ಆ್ಯಕ್ಟಿವ್ ಡ್ರೈನ್ ಆ್ಯಂಡ್ ಪ್ಯಾಸಿವ್ ಡ್ರೈನ್ ಅಂತ. ಆ್ಯಕ್ಟಿವ್ ಡ್ರೈನ್ ಅಂತ ಅಂದರೆ ಇದು ವ್ಯಾಕ್ಯೂಮ್ ಸಕ್ಷನ್ ಮುಖಾಂತರ ನಾವೇನು ಇದನ್ನು ಪ್ರೆಸ್ ಮಾಡಿ ಹಾಕಿದರೆ ಆಗ ಅಲ್ಲಿ ಏನಾದರೂ ಇದು ಸೈಡ್ ಏನಾದರೂ ಅಕ್ಯುಮುಲೇಟ್ ಆಗಿರುವಂಥ ಫ್ಲೂಯಿಡು ಅದು ಬರ್ತಾ ಇರುತ್ತೆ ನಾವು ಸಕ್ಷನ್ ಒಂದು ಇದು ಮಾಡೋದ್ರಿಂದ. ಅದೇ ನಾವು ಇಲ್ಲಿ ಒಂದು ಪ್ಯಾಸಿವ್ ಡ್ರೈನನ್ನು ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ಫೋಲಿಸ್ ಕ್ಯಾಥೆಟರ್ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀವಿ ಇಲ್ಲಿ. ಫೋಲಿಸ್ ಕ್ಯಾಥೆಟರ್ ಏನಂತಂದರೆ ಬ್ಲ್ಯಾಡರ್ ಯಾವಾಗ ಫಿಲ್ ಆಗುತ್ತೆ ಆವಾಗ ಬ್ಲ್ಯಾಡರ್ಗೆ ಯಾವಾಗ ಯೂರಿನ್ ಬರ್ತಾ ಇರ್ತದೆ, ಅದು ಥ್ರೂ ಗ್ರಾವಿಟಿ ಮುಖಾಂತರ ಅದು ಯೂರಿನ್ ಬ್ಯಾಗ್ ಕಲೆಕ್ಷನ್ ಬ್ಯಾಗ್ಗೆ ಅದು ಕಲೆಕ್ಟ್ ಆಗ್ತದೆ. ಸೊ ಇದನ್ನು ನಾವು ಪ್ಯಾಸಿವ್ ಡ್ರೈನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಓಪನ್ ಡ್ರೈನ್ ಬಗ್ಗೆ ನೋಡೋಣ. ಓಪನ್ ಡ್ರೈನಲ್ಲಿ ನೋಡ್ಬೋದು, ಇನ್ಕ್ಲೂಡ್ ಕೊರುಗೇಟೆಡ್ ರಬ್ಬರ್ ಆರ್ ಪ್ಲಾಸ್ಟಿಕ್ ಶೀಟ್. ಇಲ್ಲಿ ನೋಡ್ಬೋದು ಕೆರುಗೇಟೆಡ್ ರಬ್ಬರ್ ಅಂತಂದರೆ ಇದು ನೋಡ್ಬೋದು, ಇದು ಯಾವ ಥರ ಇರ್ತದೆ ಅಂತಂದರೆ ನಾವು ಮನೆಗೆಲ್ಲ ಹಾಕೋ ಒಂದು ಶೀಟ್ ಇರ್ತದಲ್ಲ, ಹೀಗೆ ಈ ಟೈಪಲ್ಲಿ ಇದಿರುತ್ತೆ. ಇದರಲ್ಲಿ ಏನಂತಂದರೆ ಯಾವುದೇ ರೀತಿ ಬ್ಯಾಗ್ ಅಥವಾ ಬಾಟಲ್ನ ಕನೆಕ್ಟ್ ಮಾಡಿರೋದಿಲ್ಲ. ಡೈರೆಕ್ಟಾಗಿ ಏನಾದರೂ ಫ್ಲೂಯಿಡು ಅಥವಾ ಬ್ಲಡ್ಡು ಈ ಥರದ್ದು ಡೈರೆಕ್ಟಾಗಿ ಬಂದು ಇದು ಇಲ್ಲಿ ನಾವು ಲಾಸ್ಟಲ್ಲಿ ಏನು ಗಾಜ್ ಪೀಸ್ ಅಥವಾ ಏನಾದರೂ ಡ್ರೆಸ್ಸಿಂಗ್ ಮಾಡಿರ್ತೀವಿ ಆ ಡ್ರೆಸ್ಸಿಂಗ್ಗೆ ಇದು ಕಲೆಕ್ಷನ್ ಆಗ್ತದೆ. ಸೊ ಅದರಿಂದ ಇದನ್ನು ನಾವು ಓಪನ್ ಡ್ರೈನ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಡ್ರೈನ್ ಫ್ಲೂಯಿಡ್ ಕಲೆಕ್ಟ್ ಇನ್ ಗಾಜ್ ಪ್ಯಾಡ್ ಆರ್ ಸ್ಟೋಮಾ ಬ್ಯಾಗ್ ಅಂತ. ಅಂದರೆ ಡ್ರೈನ್ ಫ್ಲೂಯಿಡು ಅದು ಗಾಜಲ್ಲಿ ಅಥವಾ ಏನಾದರೂ ಈ ಥರ ಡ್ರೆಸ್ಸಿಂಗ್ ಮೆಟೀರಿಯಲ್ ಅಥವಾ ಸ್ಟೋಮಾ ಬ್ಯಾಗಲ್ಲಿ ಕಲೆಕ್ಟ್ ಆಗೋದಕ್ಕೆ ಓಪನ್ ಡ್ರೈನ್ ಅಂತ ಹೇಳ್ಬೋದು. ದೇ ಇನ್ಕ್ರೀಸ್ ದಿ ರಿಸ್ಕ್ ಆಫ್ ಇನ್ಫೆಕ್ಷನ್. ಯಾಕೆ ಅಂತಂದರೆ ಇದರಲ್ಲಿ ಕ್ಲೋಸ್ಡ್ ಸಿಸ್ಟಮ್ ಇರೋದಿಲ್ಲ. ಈ ಥರ ನಾವು ಓಪನ್ ಬಿಟ್ಟಿರ್ತೀವಿ, ಅದು ಡ್ರೆಸ್ಸಿಂಗ್ ಅದು ಜಾಸ್ತಿ ವೆಟ್ ಆದಮೇಲೆ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನಾವಿದ್ರಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಪಿನ್ರೋಸ್ ಡ್ರೈನ್ ಅಂತಂದರೆ ಇಲ್ಲಿ ನೋಡ್ಬೋದು, ಇದು ಎಕ್ಸಾಂಪಲ್. ಇದು ಈ ಡ್ರೈನ್ ಏನಿದೆ ಇದು ವೂಂಡ್ಗೆ ಹಾಕಿರ್ತಾರೆ, ಇದು ಪೈಪ್ ಥರದ್ದು. ಇದು ಡೇ ಬೈ ಡೇ ಒಂದು 2 ಸೆಂಟಿಮೀಟರ್ ಆಗಿ ಇದನ್ನು ಫುಲ್ ಮಾಡಿ ಅದನ್ನು ಕಟ್ ಮಾಡಿ ಇಲ್ಲಿಗೆ ಪಿನ್ ಹಾಕ್ತಾರೆ. ಸೊ ಇದಕ್ಕೆ ಪಿನ್ರೋಸ್ ಡ್ರೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಕ್ಲೋಸ್ಡ್ ಡ್ರೈನ್ ನೋಡ್ಬೋದು, ನಾವು ಡೈರೆಕ್ಟ್ ಏನು ಸರ್ಜಿಕಲ್ ಸೈಟ್ ಇದೆ ಆ ಪ್ಲೇಸಿಂದ ಹಿಡಿದು ಇದು ಬಾಟಲ್ ಟೈಪಲ್ಲಿ ಕಲೆಕ್ಟ್ ಆಗ್ತದೆ. ಇದು ಓಪನ್ ಇರೋದಿಲ್ಲ, ನಾವು ಯಾವುದೇ ರೀತಿ ಗಾಜ್ ಆಗಿರ್ಬೋದು, ಪ್ಯಾಡ್ ಆಗಿರ್ಬೋದು, ಡ್ರೆಸ್ಸಿಂಗ್ ಈ ಥರದ್ದು ಏನೂ ಮಾಡಿರೋದಿಲ್ಲ. ಏನು ಸರ್ಜಿಕಲ್ ಸೈಟ್ ಇದೆ ಅಲ್ಲಿ ಮಾತ್ರ ಡ್ರೆಸ್ಸಿಂಗ್ ಮಾಡಿರ್ತೀವಿ. ಇನ್ನು ನೆಕ್ಸ್ಟ್ ಪೈಪ್ ಏನಿದೆ ಟಿಲ್ ಬಾಟಲ್ ಗಂಟ ಇದು ಬಂದು ಬಾಟಲಲ್ಲಿ ಕಲೆಕ್ಟ್ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು, ಕನ್ಸಿಸ್ಟ್ ಆಫ್ ಟ್ಯೂಬ್ ಡ್ರೈನೇಜ್ ಇನ್ ಟು ಎ ಬ್ಯಾಗ್ ಆರ್ ಬಾಟಲ್. ಏನು ಅದು
ಫ್ಲೂಯಿಡ್ ಆಗಿರ್ಬೋದು, ಬ್ಲಡ್ ಆಗಿರ್ಬೋದು, ಈ ಥರ ಏನೇ ಫ್ಲೂಯಿಡ್ ಬಂದ್ರೂ ಅದು ಬಾಟಲ್ ಅಥವಾ ಬ್ಯಾಗಲ್ಲಿ ಬಂದು ಕನೆಕ್ಟ್ ಆಗುವಂಥದ್ದಕ್ಕೆ ನಾವು ಕ್ಲೋಸ್ಡ್ ಡ್ರೈನ್ ಸಿಸ್ಟಮ್ ಅಂತೇಳಿ ಕರಿತೇವೆ. ದೇ ಇನ್ಕ್ಲೂಡ್ ಚೆಸ್ಟ್ ಆ್ಯಂಡ್ ಅಬ್ಡಾಮಿನಲ್ ಡ್ರೈನ್. ಇಲ್ಲಿ ನೋಡ್ಬೋದು, ಇದು ಚೆಸ್ಟ್ ಟ್ಯೂಬ್ ಇರ್ಬೋದು ಅಥವಾ ಅಬ್ಡಾಮಿನಲ್ ಟ್ಯೂಬ್ಸ್ ಇರ್ಬೋದು. ಈ ಥರದ್ದೆಲ್ಲ ಕ್ಲೋಸ್ಡ್ ಡ್ರೈನ್ ಸಿಸ್ಟಮಲ್ಲಿ ನಾವು ನೋಡ್ಬೋದು. ದಿ ರಿಸ್ಕ್ ಆಫ್ ಇನ್ಫೆಕ್ಷನ್ ಇಸ್ ರೆಡ್ಯೂಸ್ಡ್. ನಾವಿಲ್ಲಿ ಓಪನ್ ಮತ್ತು ಕ್ಲೋಸ್ಡ್ ಡ್ರೈನ್ಗೆ ನೋಡುವಾಗ ಇದರಲ್ಲಿ ದಿ ರಿಸ್ಕ್ ಆಫ್ ಇನ್ಫೆಕ್ಷನ್ ಇಸ್ ರಿಡ್ಯೂಸ್ಡ್. ಏಕೆಂದರೆ ಇದರಲ್ಲಿ ಇನ್ಫೆಕ್ಷನ್ ರೇಟ್ ನಾವು ತುಂಬ ಕಡಿಮೆ ನೋಡ್ಬೋದು. ಏಕೆ ಅಂತಂದರೆ ಡೈರೆಕ್ಟು ಸರ್ಜಿಕಲ್ ಸೈಟಿಂದ ಬಂದಿದ್ದು ಬಾಟಲಲ್ಲಿ ಕಲೆಕ್ಟ್ ಆಗೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗೋವಂಥ ಚಾನ್ಸಸ್ ಇರೋದಿಲ್ಲ. ಇದರಲ್ಲಿ ತುಂಬ ಕಡಿಮೆ ಇರುತ್ತೆ ಇನ್ಫೆಕ್ಷನ್ ರೇಟು. ಹಾಗೆ ನಾವು ಓಪನ್ ಡ್ರೈನ್ ಸಿಸ್ಟಮಲ್ಲಿ ನೋಡ್ತು ಅಂತಂದಲ್ಲಿ ಇನ್ಫೆಕ್ಷನ್ ರಿಸ್ಕು ಜಾಸ್ತಿ ಇರುತ್ತೆ. ನಾವು ಇದರಲ್ಲಿ ಕೆಲವು ಎಕ್ಸಾಂಪಲ್ನ ನೋಡೋದಾದರೆ ಜಾಕ್ಸನ್ ಪಾಟ್ ಡ್ರೈನ್ ಅಥವಾ JP ಡ್ರೈನ್ ಅಂತ ಹೇಳ್ಬೋದು. ಇದೊಂದು ಬಲ್ಬ್ ಟೈಪ್ ಇದೆ. ಬಲ್ಬಲ್ಲಿ ಇಲ್ಲಿ ಎಷ್ಟೆಷ್ಟು ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಸ್ಟಾಪರ್ ಅಂತ ಅಂದರೆ ನಾವು ಡ್ರೈನ ನಾವಲ್ಲಿ ಕನೆಕ್ಟ್ ಆದ ನಂತರ ಇದನ್ನು ಓಪನ್ ಮಾಡಿ ಪ್ರೆಸ್ ಮಾಡಿದ್ರಾಗ ಅದು ನೆಗೆಟಿವ್ ಪ್ರೆಷರಲ್ಲಿ ಕ್ರಿಯೇಟ್ ಆಗ್ತದೆ. ನೆಕ್ಸ್ಟು ಇಲ್ಲಿಂದ ಏನು ಬಂದು ಇಲ್ಲಿ ಸ್ಟೋರ್ ಆಗುತ್ತೆ ಆ ಬ್ಲಡ್, ಆ ಥರದನ್ನು ನಾವು ಈ ಸ್ಟಾಪರ್ನ ಓಪನ್ ಮಾಡಿಬಿಟ್ಟು ನಾವು ಡಿಸ್ಕಾರ್ಡ್ ಮಾಡ್ಬೋದು. ಹಾಗೆ ಇದನ್ನ ನೋಡ್ಬೋದು, ಇದು ರೋಮೋವ್ಯಾಕು. ಇದು ಅಷ್ಟೇ, ನಾವು ಈ ಸೈಡಿಂದ ಫುಲ್ ಪ್ರೆಸ್ ಮಾಡಿದರೆ ಇದರಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಇದನ್ನು ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲೊಂದು ಸ್ಟಾಪರ್ ಇದೆ, ಇದನ್ನು ಕ್ಲ್ಯಾಂಪ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿ ಇದು ಇಲ್ಲಿ ಕ್ಲ್ಯಾಂಪ್ನ ಓಪನ್ ಮಾಡಿದ್ರೆ ಹಾಗೆ ಇದು ವ್ಯಾಕ್ಯೂಮ್ ರೀತಿ ವರ್ಕ್ ಆಗುತ್ತೆ. ಇದು ನೆಗೆಟಿವ್ ಪ್ರೆಷರ್ ಬರ್ತದೆ, ಇದು ನೆಗೆಟಿವ್ ಪ್ರೆಷರ್ ಬರ್ತದೆ. ಇದು ನಾವು ವ್ಯಾಕ್ಯೂಮ್ ಸೆಕ್ಷನ್ಗೆ ಕನೆಕ್ಟ್ ಮಾಡ್ತು ಅಂತಂದರೆ ಇದು ನೆಗೆಟಿವ್ ಬರ್ತದೆ. ಸಮ್ ಟೈಮ್ ಏನಂತಂದರೆ ಜಸ್ಟು ಟ್ಯೂಬ್ ಕನೆಕ್ಟ್ ಮಾಡಿ ಬ್ಯಾಗ್ ಹಾಕೋದ್ರಿಂದ ಇದರಲ್ಲೂ ಕೂಡ ಪಾಸಿಟಿವ್ ಕೂಡ ಡ್ರೈನ್ ಆಗುತ್ತೆ. ಇದರಲ್ಲಿ ನೋಡ್ಬೋದು, ಇದು ಅಬ್ಡೋಮೆನ್ಗೆ ಹಾಕುವಂಥದ್ದು, ಇದು ADK ಡ್ರೈನ್. ಇದು ಕ್ಲೋಸ್ಡ್ ಡ್ರೈನ್ಗೆ ಬರುತ್ತೆ. ನೆಕ್ಸ್ಟು ಆ್ಯಕ್ಟಿವ್ ಡ್ರೈನ್ ನೋಡೋಣ ಬನ್ನಿ. ಆ್ಯಕ್ಟಿವ್ ಡ್ರೈನ್ಸ್ ಆರ್ ಮೇಂಟೈನ್ಡ್ ಅಂಡರ್ ಸಕ್ಷನ್. ಯಾಕೆಂತಂದರೆ ಇದು ಅಂಡರ್ ಸಕ್ಷನಲ್ಲಿ ಆಗುವಂಥದ್ದು, ಇದು ಆ್ಯಕ್ಟಿವ್ ಡ್ರೈನು. ಇದರಲ್ಲಿ ನೋಡೋದಾದರೆ ದೇ ಕ್ಯಾನ್ ಬಿ ಅಂಡರ್ ಲೋ ಆರ್ ಹೈ ಪ್ರೆಷರ್. ಲೋ ಅಥವಾ ಹೈ ಪ್ರೆಷರಲ್ಲಿ ಇದು ವರ್ಕ್ ಆಗುತ್ತೆ. ಇದರಲ್ಲಿ ನೋಡ್ಬೋದು ಕ್ಲೋಸ್ಡ್ ಡ್ರೈನ್ ಆಗಿ ಜಾಕ್ಸನ್ ಪಾರ್ಟು, ಹ್ಯೂಮೋವ್ಯಾಕ್ ಡ್ರೈನು ಅಂದರೆ ರೋಮೋವ್ಯಾಕ್ ನೋಡಿದ್ವಲ್ಲ, ಆ ಥರದಲ್ಲಿ ಏನಿದೆ ಇವೆಲ್ಲ ವ್ಯಾಕ್ಯೂಮ್ ಸೆಕ್ಷನ್ನಿಂದ ಇದು ಆಗುವಂಥದ್ದು. ಸೊ ಇದು ಆ್ಯಕ್ಟಿವ್ ಡ್ರೈನಿಗೆ ಬರುತ್ತೆ. ನೆಕ್ಸ್ಟ್ ಬಂದು ಆ್ಯಕ್ಟಿವ್ ಡ್ರೈನ್ದು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ನ ನೋಡೋಣ ಬನ್ನಿ. ಆ್ಯಕ್ಟಿವ್ ಡ್ರೈನ್ದು ಅಡ್ವಾಂಟೇಜಸ್ನ ನೋಡೋದಾದರೆ ಮೊದಲನೇದಲ್ಲಿ ನೋಡ್ಬೋದು, ಕೀಪ್ ವೂಂಡ್ ಡ್ರೈ. ಆ್ಯಕ್ಟಿವ್ ಡ್ರೈನಲ್ಲಿ ಏನಾಗುತ್ತೆ, ವೂಂಡ್ ಏನಿರುತ್ತೆ ಅದು ಫುಲ್ ಡ್ರೈ ಆಗಿರುತ್ತೆ. ಹಾಗೆ ಎಫಿಷಿಯೆಂಟ್ ಫ್ಲೂಯಿಡ್ ರಿಮೂವಲ್. ಇದರಲ್ಲಿ ಸಕ್ಷನ್ ಆಗ್ತಾ ಇರೋದ್ರಿಂದ ಅಲ್ಲಿ ಏನೇ ಒಂದು ಫ್ಲೂಯಿಡ್ ಕಲೆಕ್ಷನ್ ಆಗ್ತಾ ಇದ್ರೂ ಕೂಡ ಅದು ಇಮಿಡಿಯೇಟ್ಲಿ ಅದೇನು ಬಾಟಲ್ ಇರುತ್ತೆ ಆ ಬಾಟಲ್ಗೆ ಬಂದುಬಿಡುತ್ತೆ. ನೆಕ್ಸ್ಟ್ ನೋಡ್ಬೋದು, ಕ್ಯಾನ್ ಬಿ ಪ್ಲೇಸ್ಡ್ ಎನಿವೇರ್. ಈಗ ಬಾಟಲ್ ಟೈಪ್ ಏನಿದೆ ನಾವು ಅದನ್ನು ಎಲ್ಲಿಗೆ ಬೇಕಾದರೂ ನಾವು ಪ್ಲೇಸ್ ಮಾಡ್ಬೋದು. ಇವನ್ ವಾಶ್ರೂಮ್ಗೆ ಹೋಗ್ತೀವಿ ಅಥವಾ ಡೈಲಿ ವಾಕ್ ಮಾಡ್ತೀವಿ, ಈ ಥರ ಇದಕ್ಕೆಲ್ಲ ನಾವು ಪ್ಲೇಸ್ ಮಾಡಲಿಕ್ಕೆ, ಅದು ಮೂವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡೋದಾದರೆ ಪ್ರಿವೆಂಟ್ ಬ್ಯಾಕ್ಟೀರಿಯಲ್ ಎಸೆನ್ಷನ್, ಅಲೋಸ್ ಇವ್ಯಾಲ್ಯೂಯೇಷನ್ ಆಫ್ ದಿ ವ್ಯಾಲ್ಯೂಮ್ ಆ್ಯಂಡ್ ನೇಚರ್ ಆಫ್ ಫ್ಲೂಯಿಡ್. ಯಾಕೆಂತಂದರೆ ನಾವು ಆ್ಯಕ್ಟಿವ್ ಡ್ರೈನಲ್ಲಿ ಇದು ಬಾಟಲ್ ಟೈಪ್ ಇರೋದ್ರಿಂದ ನಾವು ಇದರಲ್ಲಿ ಇವ್ಯಾಲ್ಯೂಯೇಷನ್ನ ಮಾಡ್ಬೋದು, ಎಷ್ಟು ವ್ಯಾಲ್ಯೂಮ್ ಇದೆ. ಹಾಗೆ ಫ್ಲೂಯಿಡ್ ಕಲರ್ನ ನಾವು ಇದರಲ್ಲಿ ನೋಡ್ಕೋಬೋದು, ಬ್ರೈಟ್ ರೆಡ್ ಇದೆಯಾ ಅಥವಾ ಡಾರ್ಕ್ ರೆಡ್ ಇದೆಯಾ ಅಥವಾ ಪಸ್ ಏನಾದರೂ ಯೆಲ್ಲೋ ಕಲರ್ ಇದೆಯಾ, ಈ ಥರ ನಾವು ಇದನ್ನು ಇವ್ಯಾಲ್ಯೂಯೇಷನ್ ಮಾಡ್ಬೋದು. ಹಾಗೆ ನಾವು ಆ್ಯಕ್ಟಿವ್ ಡ್ರೈನ್ದು ಡಿಸ್ಅಡ್ವಾಂಟೇಜ್ನ ನೋಡೋದಾದರೆ ಹೈ ನೆಗೆಟಿವ್ ಪ್ರೆಷರ್ ಮೇ ಇಂಜುರಿ ಟಿಶ್ಯೂ. ಯಾಕೆಂತಂದರೆ ಹೈ ಪ್ರೆಷರ್ ಬಂತು ಅಂತಂದರೆ ಟಿಶ್ಯೂ ಅದು ನೆಕ್ರೋಟಿಕ್ ಆಗೋ ಚಾನ್ಸಸ್ ಇರುತ್ತೆ, ಹಾಗೆ ಟಿಶ್ಯೂ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ನೋಡೋದಾದರೆ ಡ್ರೈನ್ ಕ್ಲಾಗ್ಡ್ ಬೈ ಟಿಶ್ಯೂ. ಯಾಕೆಂತಂದರೆ ಹೈ ಪ್ರೆಷರ್ ಇತ್ತು, ಈ ಥರ ಏನಾದರೂ ಆಯಿತು ಅಂತಂದರೆ ಅದು ಟಿಶ್ಯೂ ಅಲ್ಲಿ ಅದು ಬ್ಲಾಕ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟ್ ನಾವು ಪ್ಯಾಸಿವ್ ಡ್ರೈನ್ ಬಗ್ಗೆ ನೋಡೋಣ ಬನ್ನಿ. ಪ್ಯಾಸಿವ್ ಡ್ರೈನ್ ಅನ್ನೋದಾದರೆ ಪ್ಯಾಸಿವ್ ಡ್ರೈನ್ಸ್ ಹ್ಯಾವ್ ನೋ ಸಕ್ಷನ್. ಆ್ಯಕ್ಟಿವ್ ಡ್ರೈನಲ್ಲಿ ಸಕ್ಷನ್ ಇರುತ್ತೆ, ಪ್ಯಾಸಿವ್ ಡ್ರೈನಲ್ಲಿ ಸಕ್ಷನ್ ಇರೋದಿಲ್ಲ. ಡ್ರೈನ್ಸ್ ಬೈ ಪ್ರೆಷರ್, ಓವರ್ಫ್ಲೋ, ಗ್ರಾವಿಟಿ ಬಿಟ್ವೀನ್ ಬಾಡಿ ಕ್ಯಾವಿಟೀಸ್. ಇಲ್ಲಿ ನೋಡ್ಬೋದು ಡ್ರೈನ್ಸ್ ಯಾವುದ್ರ ಮುಖಾಂತರ ಆಗ್ತದೆ ಅಂತಂದರೆ ಪ್ರೆಷರ್. ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಇದು ಬ್ಲ್ಯಾಡ್ರ್ ಇದೆ, ಇಲ್ಲಿ ಪ್ರೆಷರ್ ಆಯಿತು ಅಂತ ಅಂದರೆ ಆಗ ಯೂರಿನ್ ಆಟೋಮೆಟಿಕ್ ಬರುತ್ತೆ. ಹಾಗೆ ಓವರ್ಫ್ಲೋ, ಈಗ ಏನೊಂದು ಜಾಗ ಇರುತ್ತೆ ಆ ಜಾಗಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಆಗ ಅದು ಓವರ್ಫ್ಲೋ ಆಗಿ ಅದು ನಾವು ಏನು
ಬ್ಯಾಗ್ ಏನಿರುತ್ತೆ ಆ ಬ್ಯಾಗಿಗೆ ಬಂದು ಸ್ಟೋರ್ ಆಗುತ್ತೆ. ಗ್ರಾವಿಟಿ ಬಿಟ್ವೀನ್ ಬಾಡಿ ಕ್ಯಾವಿಟೀಸ್. ಪ್ಯಾಸಿವ್ ಡ್ರೈನಲ್ಲಿ ನೋಡ್ಬೋದು ನಾವು ಕ್ಯಾಥೆಟರ್ ಈ ಥರದ್ದು ಏನಾದರೂ ಆಗ್ತು ಅಂತಂದರೆ ಪೇಷಂಟ್ಗಿಂತ ನಾವು ಬೆಡ್ ಕೆಳಗಡೆ ಹಾಕಿರ್ತೀವಿ, ಯಾಕೆಂದರೆ ಇದು ಅಂಡರ್ ಗ್ರಾವಿಟಿ ಮುಖಾಂತರ ಇದು ವರ್ಕ್ ಆಗೋದು. ನಾವು ಇದ್ರಲ್ಲಿ ಪ್ಯಾಸಿವ್ ಡ್ರೈನಲ್ಲಿ ನಾವು ಎರಡು ಥರ ನೋಡ್ಬೋದು, ಒಂದು ಕ್ಲೋಸ್ಡ್ ಆಗಿ ಹಾಗೆ ಓಪನ್ ಆಗಿ. ಪ್ಯಾಸಿವಲ್ಲಿ ಯಾವ್ಯಾವ್ದೆಲ್ಲ ಕ್ಲೋಸ್ಡ್ ಇದೆ ನೋಡೋದಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ NTG ನೊಸೊಗ್ಯಾಸ್ಟ್ರಿಕ್ ಟ್ಯೂಬ್ ಇಲ್ಲಿದೆ ನೋಡಿ, ಹಾಗೆ ಫೋಲಿಸ್ ಕ್ಯಾಥೆಟರ್, ಹಾಗೆ T ಟ್ಯೂಬ್, ಇದೆಲ್ಲ ಬಂದು ಕ್ಲೋಸ್ಡ್ ಪ್ಯಾಸಿವ್ ಡ್ರೈನ್ ಇದು. ಹಾಗೆ ನಾವು ಓಪನ್ನಲ್ಲಿ ಎಕ್ಸಾಂಪಲ್ಸ್ನ ನೋಡೋದಾದರೆ ಇಲ್ಲಿ ನೋಡ್ಬೋದು ಪಿನ್ರೋಸ್ ಡ್ರೈನ್. ಪಿನ್ರೋಸ್ ಡ್ರೈನ್ ನೋಡ್ಬೋದು, ಇದು ನೋಡಿ ಇದು ಓಪನ್ ಇದೆ, ಇದಕ್ಕೆ ಯಾವುದೇ ರೀತಿ ಬಾಟಲ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಕನೆಕ್ಟ್ ಆಗಿಲ್ಲ, ಇದು ಗಾಸ್ ಪ್ಯಾಡ್ಗೆ ಇದು ಕನೆಕ್ಟ್ ಆಗ್ತದೆ. ನೆಕ್ಸ್ಟು ಕೊರುಗೇಟೆಡ್ ಡ್ರೈನ್ ನೋಡ್ಬೋದು, ಆವಾಗಲೇ ಹೇಳಿದ್ದೀವಿ ಇದು ಈ ಟೈಪಲ್ಲಿ ಇರುತ್ತೆ. ಇದಕ್ಕೂ ಅಷ್ಟೇ ಇದೊಂದು ಅಕಾರ್ಡಿಂಗ್ ಟು ಅದು ಸರ್ಜಿಕಲ್ ಸೈಟ್ನ ನೋಡಿಕೊಂಡು ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಲೆಂತ್ಗೆ ಅವರು ಕಟ್ ಮಾಡಿಬಿಟ್ಟು ಇದನ್ನು ಹಾಕಿರ್ತಾರೆ. ಇದೇನಂತಂದರೆ ಡೈರೆಕ್ಟ್ ಅದು ಜಿ ಪ್ಯಾಡ್ ಅಥವಾ ಗಾಸ್ ಪ್ಯಾಡ್ಗೆ ಇದು ಕನೆಕ್ಟ್ ಆಗುತ್ತೆ. ಇದಕ್ಕೂ ಅಷ್ಟೇ ಯಾವುದೇ ರೀತಿ ಬ್ಯಾಗ್ ಆಗಿರ್ಬೋದು ಬಾಟಲ್ ಆಗಿರ್ಬೋದು ಕನೆಕ್ಟ್ ಮಾಡಿರೋದಿಲ್ಲ. ನೆಕ್ಸ್ಟು ನಾವು ಪ್ಯಾಸಿವ್ ಡ್ರೈನ್ದು ಅಡ್ವಾಂಟೇಜ್ ಹಾಗೆ ಡಿಸ್ಅಡ್ವಾಂಟೇಜ್ನ ನೋಡೋದಾದರೆ ಅಡ್ವಾಂಟೇಜ್ ನೋಡ್ಬೋದು. ಮೊದಲನೇದು ಬಂದು ಅಲೋ ಇವ್ಯಾಲ್ಯೂಯೇಷನ್ ಆಫ್ ವ್ಯಾಲ್ಯೂಮ್ ಆ್ಯಂಡ್ ನೇಚರ್ ಆಫ್ ಫ್ಲೂಯಿಡ್. ನಾವು ಏನು ವ್ಯಾಲ್ಯೂಮ್ ಇದೆ ಹಾಗೆ ನೇಚರ್ ಆಫ್ ಫ್ಲೂಯಿಡು ಯಾವ ಥರ ಕಲರ್ ಇರ್ಬೋದು ಅಥವಾ ಯಾವ ಥರ ಇದೆ ಅಂತ ನೋಡೋಕ್ಕೆ ನಮಗೆ ಇದು ಅಡ್ವಾಂಟೇಜ್ ಆಗುತ್ತೆ ಇದು. ಹಾಗೆ ನಾವು ಡಿಸ್ಅಡ್ವಾಂಟೇಜ್ ನೋಡೋದಾದರೆ ಮೊದಲನೇದು ಬಂದು ಗ್ರಾವಿಟಿ ಡಿಪೆಂಡೆಂಟ್ ಎಫೆಕ್ಟ್ ಲೊಕೇಶನ್ ಆಫ್ ಡ್ರೈನ್. ಅದು ಯಾವ ಲೊಕೇಶನ್ಗೆ ನಾವು ಡ್ರೈನ್ ಹಾಕಿರ್ತೀವಿ ಅಥವಾ ಅದ್ರ ಮುಖಾಂತರ ಅದು ಗ್ರಾವಿಟಿ ಡಿಪೆಂಡ್ ಆಗುತ್ತೆ. ಹಾಗೆ ಡ್ರೈನು ಈಸಿಯಾಗಿ ಕಾಗ್ ಆಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ. ನಾವು ನೆಕ್ಸ್ಟ್ ಬಂದು ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಡ್ರೈನ್ದು ನಾವು ಏನೇನು ಡಿಫ್ರೆಂಟ್ ಇದೆ ನೋಡೋದಾದರೆ ಇಲ್ಲಿ ನೋಡ್ಬೋದು, ಇದು ಆ್ಯಕ್ಟಿವ್ ಡ್ರೈನ್ ಅಂತಂದರೆ ಆಸ್ಪಿರೇಷನ್ ಅಥವಾ ಸಕ್ಷನ್ ಮುಖಾಂತರ ಇದು ವರ್ಕ್ ಆಗುವಂಥದ್ದಕ್ಕೆ ಆ್ಯಕ್ಟಿವ್ ಡ್ರೈನ್ ಅಂತ ಹೇಳ್ತೇವೆ. ಹಾಗೆ ಪ್ಯಾಸಿವ್ ಡ್ರೈನ್ ಅಂದರೆ ಪ್ರೆಜರ್ ಅಥವಾ ಗ್ರಾವಿಟಿ, ಪ್ರೆಜರ್ ಜಾಸ್ತಿಯಾಗಿ ಬರುವಂಥದ್ದು ಅಥವಾ ಗ್ರಾವಿಟಿ ಮುಖಾಂತರ ಬರುವಂಥದ್ದಕ್ಕೆ ಪ್ಯಾಸಿವ್ ಡ್ರೈನ್ ಅಂತೇಳಿ ಹೇಳ್ತೀವಿ. ನಾವಿದರಲ್ಲಿ ಕೆಲವೊಂದು ಪಾಯಿಂಟ್ಸ್ನ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಫ್ಯೂಚರು, ಆ್ಯಕ್ಟಿವ್ ಡ್ರೈನ್ ಹಾಗೆ ಪ್ಯಾಸಿವ್ ಡ್ರೈನ್. ಇದರದ್ದು ಏನೇನು ಡಿಫ್ರೆಂಟ್ ಇದೆ ನೋಡೋದಾದರೆ ಮೆಕಾನಿಸಮ್ನ ನೋಡೋದಾಯಿತು ಅಂತಂದರೆ ಇಲ್ಲಿ ಆ್ಯಕ್ಟಿವ್ ಡ್ರೈನಲ್ಲಿ ನೋಡ್ಬೋದು ಯೂಸ್ ನೆಗೆಟಿವ್ ಪ್ರೆಜರ್ ಸಕ್ಷನ್. ಆ್ಯಕ್ಟಿವ್ ಡ್ರೈನ್ ಏನಿದೆ ನೆಗೆಟಿವ್ ಪ್ರೆಜರ್ ಸಕ್ಷನಿಂದ ಇದು ವರ್ಕ್ ಆಗುತ್ತೆ. ಹಾಗೆ ಪ್ಯಾಸಿವ್ ಡ್ರೈನ್ನ ನೋಡೋದಾದರೆ ರಿಲೈಸ್ ಆನ್ ಗ್ರಾವಿಟಿ, ಕ್ಯಾಪಿಲರಿ ಆ್ಯಕ್ಷನ್ ಆರ್ ಪ್ರೆಜರ್ ಡಿಫ್ರೆನ್ಷಿಯಸ್. ಪ್ರೆಜರು ಅಥವಾ ಕ್ಯಾಪಿಲರಿ ಆ್ಯಕ್ಷನ್ ಗ್ರಾವಿಟಿ ಮುಖಾಂತರ ಇದು ಪ್ಯಾಸಿವ್ ಡ್ರೈನ್ ವರ್ಕ್ ಆಗುತ್ತೆ. ನಾವಿಲ್ಲಿ ಸಕ್ಷನ್ನ ನೋಡ್ಬೋದು, ಸಕ್ಷನ್ ಅಂತ ಬಂತು ಅಂದರೆ ಆ್ಯಕ್ಟಿವ್ ಡ್ರೈನಲ್ಲಿ ಮಾತ್ರ ಸಕ್ಷನ್ ಇರುತ್ತೆ, ಹಾಗೆ ಪ್ಯಾಸಿವ್ ಡ್ರೈನಲ್ಲಿ ಯಾವುದೇ ರೀತಿ ಸಕ್ಷನ್ ಇರೋದಿಲ್ಲ. ಹಾಗೆ ನಾವು ಫ್ಲೋನ ನೋಡೋದಾದರೆ ಆ್ಯಕ್ಟಿವ್ ಡ್ರೈನಲ್ಲಿ ನಾವು ಕಂಟ್ರೋಲ್ಡು ಅಥವಾ ಕಂಟಿನ್ಯೂಯಸ್ ಡ್ರೈನ್, ಅಂದರೆ ನಾವು ಕಂಟಿನ್ಯೂಯಸ್ ಡ್ರೈನ್ಗೆ ಬೇಕಾದ್ರೆ ಇದು ಮಾಡ್ಬೋದು, ಹಾಗೆ ಕಂಟ್ರೋಲ್ ಬೇಕಾದರೂ ಮಾಡ್ಬೋದು. ಇದರಲ್ಲಿ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದು ಏನು ಫ್ಲೋ ಇದೆ ಅದು ಫ್ಲೋ ಬರ್ತಾನೆ ಇರುತ್ತೆ ಇದರಲ್ಲಿ. ನಾವು ನೆಕ್ಸ್ಟ್ ಎಕ್ಸಾಂಪಲ್ಸ್ನ ನೋಡೋದಾದರೆ JP ಡ್ರೈನ್ ಅಥವಾ ಜಾಕ್ಸನ್ ಪಾಟ್, ಹಾಗೆ ಹೀಮೋವ್ಯಾಕು ಆ್ಯಕ್ಟಿವ್ ಡ್ರೈನಲ್ಲಿ ನೋಡ್ಬೋದು. ಹಾಗೆ ನಾವು ಪ್ಯಾಸಿವ್ ಡ್ರೈನಲ್ಲಿ ನೋಡೋದಾಯಿತು ಅಂದರೆ ಪಿನ್ರೋಸ್ ಡ್ರೈನ್, ಕೊರುಗೇಟೆಡ್ ರಬ್ಬರ್ ಡ್ರೈನ್, ಈ ಥರದನ್ನ ನಾವು ಪ್ಯಾಸಿವ್ ಡ್ರೈನಲ್ಲಿ ನೋಡ್ಬೋದು. ನೆಕ್ಸ್ಟು ನಾವು ಕಲೆಕ್ಷನ್ ಯಾವ್ಯಾವ ಥರ ಆಗ್ತದೆ ಆ್ಯಕ್ಟಿವ್ ಡ್ರೈನಲ್ಲಿ ಅನ್ನೋದಾದರೆ ಯೂಶುವಲಿ ಕ್ಲೋಸ್ಡ್ ಕಲೆಕ್ಷನ್ ಸಿಸ್ಟಮ್. ಆ್ಯಕ್ಟಿವ್ ಡ್ರೈನ್ ಏನಿದೆ ಇದರಲ್ಲಿ ಬಾಟಲ್ ಅಥವಾ ಬ್ಯಾಗ್ ಇರೋದ್ರಿಂದ ಇದರಲ್ಲಿ ಕ್ಲೋಸ್ಡ್ ಸಕ್ಷನ್ ಸಿಸ್ಟಮ್ನ ನಾವಿಲ್ಲಿ ನೋಡ್ಬೋದು. ಹಾಗೆ ನಾವು ಪ್ಯಾಸಿವ್ ಡ್ರೈನಲ್ಲಿ ನೋಡೋದಾದರೆ ಓಪನ್ ಸಿಸ್ಟಮ್ನ ನೋಡ್ಲಿಕ್ಕೆ ಬರುತ್ತೆ. ನಾವು ಇನ್ಫೆಕ್ಷನ್ ರೇಟ್ ನೋಡೋದಾದರೆ ಆ್ಯಕ್ಟಿವ್ ಡ್ರೈನಲ್ಲಿ ಬಂದು ಕಡಿಮೆ ಇರುತ್ತೆ, ಹಾಗೆ ಪ್ಯಾಸಿವ್ ಡ್ರೈನಲ್ಲಿ ಬಂದು ಇನ್ಫೆಕ್ಷನ್ ರೇಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನಾವು ಕಾಮನ್ ಯೂಸ್ನ ನೋಡೋದಾದರೆ ಆ್ಯಕ್ಟಿವ್ ಡ್ರೈನ್ ಬಂದು ಪೋಸ್ಟ್ ಆಪ್ರೇಟಿವ್ ವುಂಡ್ಸ್, ಸರ್ಜರಿ ಆದಮೇಲೆ ಈ ಥರ ಒಂದು ಇದಕ್ಕೆ ಆ್ಯಕ್ಟಿವ್ ಡ್ರೈನ್ನ ಯೂಸ್ ಮಾಡ್ತಾರೆ. ಹಾಗೆ ಪ್ಯಾಸಿವ್ ಡ್ರೈನ್ನ ನೋಡೋದಾದರೆ ಸೂಪರ್ಫಿಷಿಯಲ್ ವೂಂಡ್, ಆಪ್ಸಿಸ್ ವೇರ್ ಪ್ಯಾಸಿವ್ ಡ್ರೈನ್ ಇಸ್ ಅಡಿಕ್ವೇಟ್. ಏಕೆಂತಂದರೆ ಏನಾದರೂ ಸೂಪರ್ಫಿಷಿಯಲ್ ವೂಂಡ್ ಇರ್ಬೋದು ಅಥವಾ ಆಪ್ಸಿಸ್ ಇರ್ಬೋದು, ಈ ಥರ ಒಂದು ಇದಕ್ಕೆ ಪ್ಯಾಸಿವ್ ಡ್ರೈನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಟೈಪ್ ಆಫ್ ಡ್ರೈನ್ಸ್.
ಟೈಪ್ ಆಫ್ ಡ್ರೈನ್ಸಲ್ಲಿ ಯಾವ್ಯಾವ ರೀತಿ ಟೈಪ್ಸ್ ಇದೆ ನೋಡೋದಾದರೆ ಜಾಕ್ಸನ್ ಪಾಟ್ ಡ್ರೈನ್ ಅಥವಾ ಜೆ ಪಿ ಡ್ರೈನ್ ಅಂತ ಹೇಳ್ತೀವಿ, ಈಮೋವ್ಯಾಕ್ ಡ್ರೈನ್ ಅಥವಾ ರೋಮೋವ್ಯಾಕ್ ಅಂತ ಕೂಡ ಹೇಳ್ತೇವೆ. ನೆಕ್ಸ್ಟು ಪಿಕ್ಟೈಲ್ ಡ್ರೈನ್, ಪಿನ್ರೋಸ್ ಡ್ರೈನ್, ನೆಗೆಟಿವ್ ಪ್ರೆಷರ್ wound ಥೆರಪಿ, ಟಿ ಟ್ಯೂಬ್, ಚೆಸ್ಟ್ ಟ್ಯೂಬ್, ನೋಸೋಗ್ಯಾಸ್ಟ್ರಿಕ್ ಟ್ಯೂಬ್, ಹಾಗೆ ಯೂರಿನರಿ ಕ್ಯಾಥೆಟರ್. ಈ ಥರ ನಾವು ಡ್ರೈನ್ಸ್ನ ನೋಡ್ಬೋದು. ಇಲ್ಲಿ ಇವಾಗ ನಾವು ಮೊದಲನೇದಾಗಿ ಜಾಕ್ಸನ್ ಪಾಟ್ ಡ್ರೈನ ನೋಡೋಣ ಬನ್ನಿ. ಜಾಕ್ಸನ್ ಪಾಟ್ ಡ್ರೈನ್ ಅಥವಾ ಜೆ ಪಿ ಡ್ರೈನ್ ಅಂತೇಳಿ ಕೂಡ ಕರಿತೇವೆ. ನಾವು ಇದರಲ್ಲಿ ನೋಡೋದಾದರೆ ಎ ಜಾಕ್ಸನ್ ಪಾಟ್ ಡ್ರೈನ್ ಈಸ್ ಯೂಸ್ ಟು ರಿಮೂವ್ ಫ್ಲೂಯಿಡ್ ದಟ್ ಬಿಲ್ಡ್ ಅಪ್ ಇನ್ ಅನ್ ಏರಿಯಾ ಆಫ್ ದಿ ಬಾಡಿ ಆಫ್ಟರ್ ಸರ್ಜರಿ. ನಾವು ಆಫ್ಟರ್ ಸರ್ಜರಿ ಆದಾಗ ಇದನ್ನು ಒಂದು ಬಾಡಿಗೆ ಇದನ್ನು ಕನೆಕ್ಟ್ ಮಾಡ್ತಾರೆ. ದಿ ಜೆ ಪಿ ಡ್ರೈನ್ ಈಸ್ ಎ ಬಲ್ಬ್ ಶೇಪ್ಡ್ ಡಿವೈಸ್ ಕನೆಕ್ಟ್ ಟು ಎ ಟ್ಯೂಬ್. ಇಲ್ಲಿ ನೋಡ್ಬೋದು, ಇದು ಒಂದು ಬಲ್ಬ್ ಟೈಪ್ ಡಿವೈಸ್ ಇದೆ. ಈ ಟ್ಯೂಬ್ ಏನಿದೆ ಇದು ಏನು ಸರ್ಜಿಕಲ್ ಸೈಟ್ ಇದೆ ಆ ಪ್ಲೇಸ್ಗೆ ಇದನ್ನು ಕನೆಕ್ಟ್ ಮಾಡಿರ್ತಾರೆ. ಒನ್ ಎಂಡ್ ಆಫ್ ದಿ ಟ್ಯೂಬ್ ಇಸ್ ಪ್ಲೇಸ್ಡ್ ಇನ್ಸೈಡ್ ದಿ ಬಾಡಿ ಡ್ಯೂರಿಂಗ್ ಸರ್ಜರಿ. ಸರ್ಜರಿ ಮಾಡುವಾಗ ಇನ್ಸೈಡ್ ಬಾಡಿಗೆ ಇದನ್ನು ಟ್ಯೂಬ್ ಹಾಕಿರ್ತಾರೆ. ಹಾಗೆ ದಿ ಅನದರ್ ಎಂಡ್ ಕಮ್ಸ್ ಔಟ್ ಟು ಎ ಸ್ಮಾಲ್ ಕಟ್ ಇನ್ ದಿ ಸ್ಕಿನ್. ದಿ ಬಲ್ಬ್ ಇಸ್ ಕನೆಕ್ಟೆಡ್ ಟು ದಿಸ್ ಎಂಡ್. ಇಲ್ಲಿ ನೋಡ್ಬೋದು, ಒನ್ ಎಂಡ್ ಏನಿದೆ ಇದು ಸರ್ಜಿಕಲ್ ಸೈಟ್ ಕನೆಕ್ಟ್ ಆಗಿರ್ತದೆ. ಇನ್ನೊಂದು ಬಂದು ಇದೇನಿದು ಬಲ್ಬ್ ಥರ ಇದೆ, ಈ ಒಂದು ಕ್ಲೋಸ್ಡ್ ಸಿಸ್ಟಮ್ಗೆ ಇದು ಕನೆಕ್ಟ್ ಆಗಿರ್ತದೆ. ದಿ ಜೆ ಪಿ ಡ್ರೈನ್ ಯೂಸ್ಡ್ ಆ್ಯಸ್ ನೆಗೆಟಿವ್ ಪ್ರೆಷರ್ ವ್ಯಾಕ್ಯೂಮ್. ಯಾಕೆ ಅಂತಂದರೆ ಇದ್ರಲ್ಲಿ ನೋಡ್ಬೋದು, ಒನ್ಸ್ ಇದು ಎಂಟಿ ಆದಮೇಲೆ ಈ ಥರ ಪ್ರೆಸ್ ಮಾಡಿಬಿಟ್ಟು ಇದಕ್ಕೆ ನೆಗೆಟಿವ್ ಪ್ರೆಷರ್ನ ಕ್ರಿಯೇಟ್ ಮಾಡಿ ಏನಿಲ್ಲಿ ಸ್ಟಾಪರ್ ಇದೆ ಇಲ್ಲಿ ಬ್ಲಾಕ್ ಮಾಡ್ತೇವೆ. ಸೊ ಆಗ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ನೋಡ್ಬೋದು, ದಿ ಜೆ ಪಿ ಡ್ರೈನ್ ರಿಮೂವ್ಸ್ ಫ್ಲೂಯಿಡ್ ಬೈ ಕ್ರಿಯೇಟಿಂಗ್ ಸಕ್ಷನ್ ಇನ್ ದಿ ಟ್ಯೂಬ್. ಹೌದು, ಇದು ಸಕ್ಷನ್ ಕ್ರಿಯೇಟ್ ಆಗಿ ಇದು ಫ್ಲೂಯಿಡ್ನ ಇದು ರಿಮೂವ್ ಮಾಡುತ್ತೆ. ದಿ ಬಲ್ಬ್ ಈಸ್ ಸ್ಕ್ವೀಜ್ಡ್ ಫ್ಲಾಟ್ ಆ್ಯಂಡ್ ಕನೆಕ್ಟೆಡ್ ಟು ಎ ಟ್ಯೂಬ್ ದಟ್ ಸ್ಟಿಕ್ ಔಟ್ ಯುವರ್ ಬಾಡಿ. ದಿ ಬಲ್ಬ್ ಎಕ್ಸ್ಪ್ಯಾಂಡ್ ಹ್ಯಾಟ್ ಇಸ್ ಫಿಲ್ಡ್ ವಿತ್ ಫ್ಲೂಯಿಡ್ಸ್. ನಾವು ಈ ಥರ ಪ್ರೆಸ್ ಮಾಡಿ ನಾವು ಕನೆಕ್ಟ್ ಮಾಡೋದ್ರಿಂದ ಅದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಫ್ಲೂಯಿಡ್ ಇದು ಕಲೆಕ್ಟ್ ಆಗ್ತಾ ಬರುತ್ತೆ ಇದು. ನೆಕ್ಸ್ಟ್ ಅದು ನಾವು ಫ್ಲೂಯಿಡ್ನ ನಾವು ರಿಮೂವ್ ಮಾಡುವಾಗ ಅಥವಾ ಎಂಟಿ ಮಾಡುವಾಗ ಇಲ್ಲಿ ನೋಡ್ಬೋದು, ಸ್ಟಾಪರ್ ಏನಿದೆ ಇದನ್ನು ಓಪನ್ ಮಾಡಿಬಿಟ್ಟು ನಾವು ಎಂಟಿ ಮಾಡ್ಬೋದು. ಇದು ಕಾಮನ್ ಆಗಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ನೋಡೋದಾದರೆ ಅಬ್ಡೋಮಿನಲ್ ಸರ್ಜರಿ, ಬ್ರೆಸ್ಟ್ ಸರ್ಜರಿ, ಮ್ಯಾಸೆಕ್ಟಮಿ, ಥೊರಾಸಿಕ್ ಸರ್ಜರಿ, ಈ ಥರ ಒಂದು ಇದರಲ್ಲಿ ಈ ಜೆ ಪಿ ಡ್ರೈನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಈಮೋವ್ಯಾಕ್ ಡ್ರೈನ್. ಈಮೋವ್ಯಾಕ್ ಡ್ರೈನ್ನ ನಾವು ನೋಡ್ಬೋದು, ಇಲ್ಲಿ ಇದು ಬಂದು ಡ್ರೈನ್ ಸ್ಟಾಪರ್. ಇದು ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಪ್ರಿಂಗ್ ಥರ ಇದೆ. ಇದು ಫ್ಲೆಕ್ಸಿಬಲ್ ಸ್ಲೈಡ್ಸ್, ನಾವಿಲ್ಲಿ ಪ್ರೆಸ್ ಮಾಡ್ಬೋದು, ಇದು ಫ್ಲೆಕ್ಸ್ ಆಗುತ್ತೆ ಇದು. ಹಾಗೆ ಇಲ್ಲಿ ಏನು ಪೈಪ್ ಇದೆ ಇಲ್ಲಿ ಒಂದು ಸ್ಟಾಪರ್ ಇದೆ. ಇದು ನಾವೇನಾದರೂ ಡ್ರೈನ್ನ ರಿಮೂವ್ ಮಾಡುವಾಗ ಹಾಕುವಾಗ ಇದನ್ನು ಕ್ಲ್ಯಾಂಪ್ ಮಾಡಿಬಿಟ್ಟು ನಾವು ರಿಮೂವ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟು ಸರ್ಜಿಕಲ್ ಸೈಟ್ಗೆ ಅದು ಕನೆಕ್ಟ್ ಆಗಿದೆ. ಇಲ್ಲಿ ನೋಡ್ಬೋದು, ದಿಸ್ ಈಸ್ ಎ ಫೈನ್ ಟ್ಯೂಬ್ ವಿತ್ ಮೆನಿ ಹೋಲ್ಸ್ ಅಟ್ ಎಂಡ್. ಇಲ್ಲಿ ಏನು ನಾವು ಒಳಗಡೆ ಹಾಕಿರ್ತೇವೆ ಅಲ್ಲಿ ತುಂಬ ಹೋಲ್ಸ್ ಇರುತ್ತೆ. ವಿಚ್ ಈಸ್ ಅಟ್ಯಾಚ್ ಟು ಎ ಇವ್ಯಾಕ್ಯುಯೇಟೆಡ್ ಗ್ಲಾಸ್ ಬಾಟಲ್ ಪ್ರೊವೈಡಿಂಗ್ ಸಕ್ಷನ್. ಇಟ್ ಈಸ್ ಯೂಸ್ ಟು ಎ ಡ್ರೈನ್ ಬ್ಲಡ್ ಅಂಡರ್ ದಿ ಸ್ಕಿನ್. ಸರ್ಜಿಕಲ್ ಸೈಟ್ ಏನಿದೆ ಅಲ್ಲಿಗೆ ನಾವು ಇದನ್ನು ಏನು ತುಂಬ ಹೋಲ್ ಇರುವಂಥ ಟ್ಯೂಬ್ಸ್ ಏನಿರುತ್ತೆ ಅದು ಸರ್ಜಿಕಲ್ ಪ್ಲೇಸ್ಗೆ ನಾವು ಅಟ್ಯಾಚ್ ಮಾಡಿ ನೆಕ್ಸ್ಟ್ ಇದು ನಾವು ಕ್ಲೋಸ್ಡ್ ಬಾಟಲ್ಗೆ ಹಾಕುವಂಥದ್ದಕ್ಕೆ ನಾವು ಈಮೋವ್ಯಾಕ್ ಅಂತ ಹೇಳ್ತೀವಿ. ನಾವು ಇದನ್ನು ಕನೆಕ್ಟ್ ಮಾಡುವಾಗ ಇದನ್ನು ಸ್ಕ್ವೀಸ್ ಮಾಡಿಬಿಟ್ಟು ಇದನ್ನೆಲ್ಲ ಸ್ಟಾಪರ್ನ ಕ್ಲೋಸ್ ಮಾಡ್ತು ಅಂದರೆ ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಅದು ಆಟೋಮೆಟಿಕ್ಕಾಗಿ ಏನು ಡ್ರೈನ್ಸ್ ಅಥವಾ ಬ್ಲಡ್ ಬರುತ್ತೆ ಅದು ಈ ಬಾಟಲಲ್ಲಿ ಕನೆಕ್ಟ್ ಆಗುತ್ತೆ. ಈಮೋವ್ಯಾಕ್ಸ್ ಎಲ್ಲ ಅವಾಗೆಲ್ಲ ಯೂಸ್ ಮಾಡ್ತಾಯಿದ್ರು. ಈಮೋವ್ಯಾಕಲ್ಲಿ ಏನಂತಂದರೆ ಇಲ್ಲಿ ನೋಡ್ಬೋದು ಸ್ಪ್ರಿಂಗ್ಗಳಿರುತ್ತೆ. ಹಾಗೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡೋದಾಯಿತು ಅಂತಂದರೆ ರೋಮೋವ್ಯಾಕ್ ಇದೆ. ನಾನು ಓ ಟಿಯಲ್ಲೇ ವರ್ಕ್ ಮಾಡೋದ್ರಿಂದ ನಾನು ಇಷ್ಟು ದಿನದಲ್ಲಿ ಎಲ್ಲೂ ನಾನು ಈಮೋವ್ಯಾಕ್ನ ಇದುವರೆಗೂ ನಾನು ನೋಡಿಲ್ಲ. ಅದೇ ನಮ್ಮಲ್ಲಿ ಯೂಸ್ ಮಾಡೋದಂತಂದರೆ ಪಾಪ್ಯುಲರ್ ಆಗಿ ಯೂಸ್ ಮಾಡೋದು ಅಂತಂದರೆ ರೋಮೋವ್ಯಾಕ್ನ ಯೂಸ್ ಮಾಡ್ತೀವಿ. ನೀಡಲ್ ಮುಖಾಂತರ ನಾವು ಕನೆಕ್ಟ್ ಮಾಡಿಬಿಟ್ಟು ಇದನ್ನ ಕಟ್ ಮಾಡಿ ತೆಗಿತೇವೆ. ಹಾಗೆ ನೆಕ್ಸ್ಟ್ ನಾವು ಇಲ್ಲಿ ಸ್ಕ್ವೀಸ್ ಮಾಡಿ ಪ್ರೆಷರ್ ಹಾಕ್ಬಿಟ್ಟು ನೆಕ್ಸ್ಟ್ ಈ ಟ್ಯೂಬ್ಗೆ ನಾವು ಕನೆಕ್ಟ್ ಮಾಡ್ತೇವೆ. ನಾವು ಇದರಲ್ಲಿ ಏನಾದರೂ ಫ್ಲೂಯಿಡ್ನ ರಿಮೂವ್ ಮಾಡಬೇಕು ಅಂತಂದರೆ ಇಲ್ಲೇನು ಕ್ಲ್ಯಾಂಪ್ ಇದೆ ಈ ಕ್ಲ್ಯಾಂಪ್ ಮಾಡಿಬಿಟ್ಟು ಈ ಗ್ರೀನ್ ಇಂತ ಇಲ್ಲಿ ನೋಡ್ಬೋದು ಇದನ್ನು ನಾವು ಓಪನ್ ಮಾಡಿಬಿಟ್ಟು ನಾವು ಅದನ್ನು ಡಿಸ್ಕಾರ್ಡ್ ಮಾಡಿ ಮತ್ತೆ ವ್ಯಾಕ್ಯೂಮ್ನ ಪ್ರೆಸ್ ಮಾಡಿಬಿಟ್ಟು ನೆಕ್ಸ್ಟ್ ಇದನ್ನು ನಾವು ಲಾಕ್ ಮಾಡ್ಬೋದು. ಆಗ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಆಗ ನೆಕ್ಸ್ಟು ಫ್ಲೂಯಿಡು ಪಸ್ಸು ಈ ಥರದ್ದು ಏನೇ ಇದ್ದರೂ ಈ ಬಾಟಲಲ್ಲಿ ಕಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ಬೋದು
ಪಿಕ್ಟೈಲ್ ಡ್ರೈನ್ ನೋಡ್ಬೋದು. ಯಾಕೆಂತಂದರೆ ಪಿಕ್ಟೈಲ್ ಡ್ರೈನ್ ಹೇಗಿದೆ ಅದ್ರ ಬಾಲ ಹೇಗಿರುತ್ತೆ ಅದೇ ರೀತಿ ಒಂದಿರೋದ್ರಿಂದ ಇದನ್ನ ಪಿಕ್ಟೈಲ್ ಡ್ರೈನ್ ಅಂತೇಳಿ ಕರೀತಾರೆ. ಎ ಪಿಕ್ಟೈಲ್ ಈಸ್ ಎ ಟೈಪ್ ಆಫ್ ಕ್ಯಾಥೆಟರ್ that has a sole purpose of removing unwanted body fluid from an organ, duct or abscess. Pictile drains are inserted under strict radiological guidance to ensure correct positioning. ಯಾಕೆಂತಂದರೆ ಪಿಕ್ಟೈಲ್ ಡ್ರೈನ್ ಏನಿದೆ ಇದನ್ನು ಆರ್ಗನ್ ಆಗಿರ್ಬೋದು, ಡಕ್ಟ್ ಆಗಿರ್ಬೋದು ಅಥವಾ ಆಪ್ಸಿಸ್ ಆಗಿರ್ಬೋದು, ಇಂಥ ಒಂದು ಪ್ಲೇಸ್ಗೆ ಇದನ್ನು ಆ್ಯಡ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪಸ್ ತುಂಬಿದೆ, ಇಲ್ಲಿ ಪಿಕ್ಟೈಲ್ ಡ್ರೈನ್ ಹಾಕಿದ್ದಾರೆ. ಅಂಡರ್ ರೇಡಿಯೋಲಾಜಿಕ್ ಅಲ್ಟ್ರಾಸೌಂಡ್ ಆಗಿರ್ಬೋದು ಅಥವಾ CM ಈ ಥರ ಒಂದ್ರ ಮುಖಾಂತರ ಇದನ್ನು ಹಾಕುವಂಥದ್ದು. ಇದು ಇಲ್ಲಿ ನೋಡ್ಬೋದು, ಇದು ಗಾಲ್ ಬ್ಲಾಡರ್, ಇದು ಆರ್ಗನ್ಗೆ ಹಾಕಿರೋವಂಥದ್ದು. ನೆಕ್ಸ್ಟ್ ಬಂದು ಪೆನ್ರೋಸ್ ಡ್ರೈನ್ ಅಥವಾ ಓಪನ್ ಡ್ರೈನಲ್ಲಿ ಬರುವಂಥದ್ದು ಇದು. ಏಕೆ ಅಂತಂದರೆ ಇಲ್ಲಿ ನೋಡಿ ಒಂದು ಪೈಪ್ ಇದೆ. ಈ ಪೈಪ್ ಬಂದು ನಾವು ಗಾಸ್ ಪ್ಯಾಡ್ಗೆ ಹಾಕಿ ನಾವು ಡ್ರೆಸ್ಸಿಂಗ್ ಮಾಡುವಂಥದ್ದು. ಸೊ ಅದಕ್ಕೆ ಇದು ಓಪನ್ ಡ್ರೈನ್. ಇದೇನಂತಂದರೆ ಡೇ ಬೈ ಡೇ ನಾವು ಒಂದು ಡ್ರೈನ್ ಕಡಿಮೆ ಆಗ್ತಿದ್ದಾಗೆ ಒಂದು 2 ಸೆಂಟಿಮೀಟರ್ ಆಗಿ ನಾವು ಇದನ್ನು ಕಟ್ ಮಾಡಿ ತೆಗಿಬೇಕಾಗ್ತದೆ. ಇಲ್ಲಿ ನೋಡ್ಬೋದು, ಎ ಪೆನ್ರೋಸ್ ಡ್ರೈನ್ ಇಸ್ ಎ ಸಾಫ್ಟ್ ಆ್ಯಂಡ್ ಫ್ಲೆಕ್ಸಿಬಲ್. ದಿಸ್ ಡ್ರೈನ್ ಡಸ್ ನಾಟ್ ಹ್ಯಾವ್ ಕಲೆಕ್ಷನ್ ಡಿವೈಸ್. ಇದರಲ್ಲಿ ಯಾವುದೇ ರೀತಿ ಕಲೆಕ್ಷನ್ ಬ್ಯಾಗ್ ಅಥವಾ ಬಾಟಲ್ ಇರೋದಿಲ್ಲ. ಇಟ್ ಎಂಪ್ಟೀಸ್ ಇಂಟು ಎ ಅಬ್ಸರ್ವೇಟಿವ್ ಡ್ರೆಸ್ಸಿಂಗ್ ಮೆಟೀರಿಯಲ್. ನಾವೇನು ಡ್ರೆಸ್ಸಿಂಗ್ ಮೆಟೀರಿಯಲ್ ಇದೆ ಅಲ್ಲಿಗೆ ಇದು ಪಸ್ಸು ಫ್ಲೂಯಿಡ್ ಈ ಥರದ್ದು ಕಲೆಕ್ಟ್ ಆಗುತ್ತೆ. ಇಟ್ ಪ್ರಮೋಟ್ ಡ್ರೈನೇಜ್ ಪ್ಯಾಸಿವ್ಲಿ. ಯಾಕೆಂತಂದರೆ ಇದು ಪ್ಯಾಸಿವ್ ಆಗಿ ಇದು ಕಲೆಕ್ಟ್ ಆಗುವಂಥದ್ದು, ಯಾವುದೇ ರೀತಿ ಸಕ್ಷನ್ ಆಗಿ ಇರೋದಿಲ್ಲ ಇದರಲ್ಲಿ. ಎ ಸ್ಟರೈಲ್ ಲಾರ್ಜ್ ಪಿನ್ ಇಸ್ ಆಫ್ಟನ್ ಅಟ್ಯಾಚ್ ಟು ದಿ ಔಟರ್ ಪೋರ್ಷನ್ ಟು ಪ್ರಿವೆಂಟ್ ದಿ ಡ್ರೈನ್ ಫ್ರಮ್ ಸ್ಲಿಪ್ಪಿಂಗ್ ಬ್ಯಾಕ್ ಇನ್ ಟು ದಿ ಇನ್ಸೀಸಡ್ ಏರಿಯಾ. ಯಾಕೆಂತಂದರೆ ಇಲ್ಲೊಂದು ಪಿನ್ನ ನಾವು ಸೇಫ್ಟಿ ಪಿನ್ ಟೈಪ್ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಯಾಕೆಂತಂದರೆ ಏನು ಸರ್ಜಿಕಲ್ ಸೈಟ್ ಇದೆ ಅಲ್ಲಿಗೆ ಇದು ಡ್ರೆಸ್ಸಿಂಗ್ ಎಲ್ಲ ಇರುತ್ತೆ. ಅವ್ರು ಡ್ರೆಸ್ಸಿಂಗ್ ಮಾಡಿರ್ತಾರೆ, ಅವರು ಬಾಡಿನ ಅಥವಾ ಮೂಮೆಂಟ್ ಮಾಡುವಾಗ ಆ ಕಡೆ ಈ ಕಡೆ ಇದು ಮಾಡುವಾಗ ಇದು ಒಳಗಡೆ ಹೋಗಬಾರ್ದು ಅಂತೇಳಿ ಇದಕ್ಕೆ ಒಂದು ಪಿನ್ನನ್ನು ಅಟ್ಯಾಚ್ ಮಾಡಿರ್ತಾರೆ. ಬಂದು ಡಾವೋಲ್ ಡ್ರೈನ್. ನಾನು ಈ ಥರ ಡ್ರೈನ್ನ ನಾನೆಲ್ಲೂ ನೋಡಿಲ್ಲ. ನೀವೇನಾದರೂ ಈ ಥರ ಡ್ರೈನ್ನ ನೋಡಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಈ ಡ್ರೈನಲ್ಲಿ ನೋಡ್ಬೋದು, ಇಲ್ಲಿ ಒಂದು ಬಲ್ಬ್ ಇದೆ. ಈ ಬಲ್ಬಲ್ಲಿ ಪ್ರೆಸ್ ಮಾಡ್ತು ಅಂತಂದರೆ ಇಲ್ಲಿ ಇದು ಬಲೂನ್ ಟೈಪ್ ಆಗುತ್ತೆ ಇದು. ಹಾಗೆ ಇಲ್ಲಿ ಸ್ಟಾಪರ್ ಕೊಟ್ಟಿದ್ದಾರೆ. ಇದರಲ್ಲಿ ಒನ್ಸ್ ಸಕ್ಷನ್ ಕ್ರಿಯೇಟ್ ಆದಮೇಲೆ ಇದನ್ನು ಕ್ಲೋಸ್ ಮಾಡೋದು. ಹಾಗೆ ನಾವು ಏನಿದು ಬ್ಲಡ್ ಈ ಥರ ಕಲೆಕ್ಟ್ ಆಗಿರ್ತದೆ ಇದನ್ನು ನಾವು ಡಿಸ್ಕಾರ್ಡ್ ಮಾಡಬೇಕು ಅಂತ ಅಂದರೆ ಈ ಸ್ಟಾಪರ್ನ ಓಪನ್ ಮಾಡಿಬಿಟ್ಟು ಡಿಸ್ಕಾರ್ಡ್ ಮಾಡ್ಬೋದು. ದಿಸ್ ಸಕ್ಷನ್ ಡಿವೈಸ್ ಹ್ಯಾಸ್ ಎ ರಬ್ಬರ್ ಬಲ್ಬ್ ಆನ್ ಟಾಪ್ ಆನ್ ದಿ ಡ್ರೈನ್ ದಟ್ ಆ್ಯಕ್ಟ್ ಆ್ಯಸ್ ಎ ಪಂಪ್ ಇನ್ ಟು ಇನ್ಫ್ಲೇಟ್ ದಿ ಬಲೂನ್. ಇಲ್ಲೇನು ಬಲ್ಬ್ ಇದೆ ಇದು ಬಲೂನ್ನ ಇನ್ಫ್ಲೇಟ್ ಅಥವಾ ಡಿಫ್ಲೇಟ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ಟು ರೀಎಸ್ಟಾಬ್ಲಿಷ್ ಸಕ್ಷನ್ ಸ್ಕ್ವೀಸ್ ದಿ ರಬ್ಬರ್ ಬಲ್ಬ್ ವಿತ್ ಎ ಕಂಟಿನ್ಯೂಸ್ ಪಂಪಿಂಗ್ ಮೋಷನ್ ಅಂಟಿಲ್ ದಿ ಬಲೂನ್ ಇನ್ ಟು ಎ ಡ್ರೈನೇಜ್ ಬಾಟಲ್ ಈಸ್ ಕಂಪ್ಲೀಟ್ಲಿ ಇನ್ಫ್ಲೇಟೆಡ್. ನೆಕ್ಸ್ಟ್ ಒಂದು ಟಿ ಟ್ಯೂಬ್ನ ನೋಡೋದಾದರೆ ನಾವು ಇಲ್ಲಿ ನೋಡ್ಬೋದು ಟಿ ಟ್ಯೂಬು. ಇದು ಟಿ ಏನಿದೆ ಆ ಥರ ಇದು ಟಿ ಟ್ಯೂಬ್ ಹಾಕಿರುವಂಥದ್ದು. ಇದು ಯೂಶ್ವಲ್ ಇದು ಕಾಮನ್ ಬೈಲ್ ಡಕ್ಟ್, ಈ ಥರದಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನಾವು ಟ್ಯೂಬ್ ಬಗ್ಗೆ ನೋಡೋದಾದರೆ ಟಿ ಟ್ಯೂಬ್ ಎ ಟ್ಯೂಬ್ ಕನ್ಸಿಸ್ಟಿಂಗ್ ಎ ಸ್ಟೆಮ್. ಇದೇನಿದೆ ಇದು ಸ್ಟೆಮ್ ಆ್ಯಂಡ್ ಎ ಕ್ರಾಸ್ ಹೆಡ್ ಈಸ್ ಪ್ಲೇಸ್ಡ್ ಇನ್ ಟು ಎ ಕಾಮನ್ ಬೈಲ್ ಡಕ್ಟ್. ಏನು ಕ್ರಾಸ್ ಹೆಡ್ ಇದೆ ಇದು ಕಾಮನ್ ಬೈಲ್ ಡಕ್ಟ್ಗೆ ಇದು ಪ್ಲೇಸ್ ಆಗಿರುತ್ತೆ ಅಂತ. ವೆಲ್ ದಿ ಸ್ಟೆಮ್ ಈಸ್ ಕನೆಕ್ಟೆಡ್ ಇನ್ ಟು ಎ ಸ್ಮಾಲ್ ಪೌಚ್, ಎಕ್ಸಾಂಪಲ್ ಬೈಲ್ ಬ್ಯಾಗ್. ಇದೇನಿದೆ ಇಲ್ಲಿಂದ ಅವರು ಬೈಲ್ ಬ್ಯಾಗ್ಗೆ ಕನೆಕ್ಟ್ ಮಾಡುವಂಥದ್ದು. ಇಟ್ ಈಸ್ ಯೂಸ್ಡ್ ಆ್ಯಸ್ ಟೆಂಪರರಿ ಪೋಸ್ಟ್ ಆಪರೇಟಿವ್ ಡ್ರೈನೇಜ್. ಇದನ್ನು ಒಂದು ಟೆಂಪ್ರವರಿಯಾಗಿ ಪೋಸ್ಟ್ ಆಪರೇಟಿವ್ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ಕಾಮನ್ ಬೈಲ್ ಡಕ್ಟ್ ಸಮ್ಟೈಮ್ ಇಟ್ ಈಸ್ ಯೂಸ್ಡ್ ಯೂರೆಟ್ರಿಕ್ ಪ್ರಾಬ್ಲಮ್ ಇತ್ತು ಅಂತಂದರೆ ಅಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಚೆಸ್ಟ್ ಟ್ಯೂಬ್ ಏನಿದೆ ಇದು ಕ್ಲೋಸ್ಡ್ ಡ್ರೈನ್. ಏಕೆಂದರೆ ಇನ್ಸಿಷನ್ ಸೈಟಿಂದ ಹಿಡಿದು ಇದು ಬಾಟಲ್ ಅಥವಾ ಬ್ಯಾಗಲ್ಲಿ ಕಲೆಕ್ಟ್ ಆಗೋದ್ರಿಂದ ಇದು ಕ್ಲೋಸ್ಡ್ ಡ್ರೈನ್ ಅಂತ ಹೇಳ್ಬೋದು. ಯೂಸ್ ಟು ಡ್ರೈನ್ ಹಿಮೋಥೊರಾಕ್ಸ್, ನಿಮೋಥೊರಾಕ್ಸ್, ಪ್ಲೂರಲ್ ಎಫ್ಯೂಷನ್, ಚೈಲೋಥೊರಾಕ್ಸ್ ಆ್ಯಂಡ್ ಎಂಫೈಮಾ. ಈ ಥರ ಒಂದು ಕಂಡೀಷನ್ಗೆ ಚೆಸ್ಟ್ ಟ್ಯೂಬ್ನ ಯೂಸ್ ಮಾಡ್ತೇವೆ. ಈ ಟ್ಯೂಬಿಂದ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು ನೋಡೋದಾದರೆ ಏಟ್ರಿಯಲ್ ಥ್ರೋಂಬೋಸಿಸ್, ಏರ್ ಎಂಬಾಲಿಸಮ್, ಹೆಮಟೋಮಾ, ಹಾಗೆ ಬ್ಲೀಡಿಂಗ್,
ಹಾಗೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಕಾಂಪ್ಲಿಕೇಶನ್ ಬಗ್ಗೆ ನಾವು ಅಬ್ಸರ್ವ್ ಮಾಡ್ಕೋಬೇಕಾಗ್ತಾ ಇರುತ್ತೆ. ನೆಕ್ಸ್ಟು ನೇಸೋ ಗ್ಯಾಸ್ಟ್ರಿಕ್ ಟ್ಯೂಬ್, ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದೀರಾ. NG ಟ್ಯೂಬ್, ಎ ಟ್ಯೂಬ್ ಪಾಸ್ಡ್ ಥ್ರೂ ದಿ ನೋಸ್ಟ್ರಿಲ್ ಟು ದಿ ಸ್ಟಮಕ್. ನೋಸ್ ಮುಖಾಂತರ ಸ್ಟಮಕ್ಗೆ ಹಾಕುವಂಥದ್ದಕ್ಕೆ NG ಟ್ಯೂಬ್ ಅಂತ ಹೇಳ್ತೀವಿ. ಇಂಡಿಕೇಶನನ್ನು ನೋಡೋದಾದರೆ ಆಸ್ಪಿರೇಷನ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ನ ಆಸ್ಪಿರೇಟ್ ಮಾಡಲಿಕ್ಕೆ, ಹಾಗೆ ಲ್ಯಾವೇಜ್ ಇನ್ ಕೇಸ್ ಆಫ್ ಪಾಯ್ಸನಿಂಗ್ ಆರ್ ಓವರ್ ಡೋಸ್ ಮೆಡಿಕೇಷನ್ ಫೀಡಿಂಗ್. ಜಾಸ್ತಿ ಓವರ್ ಡೋಸ್ ಮೆಡಿಕೇಷನ್ನ ತಗೊಂಡಾಗ ಲ್ಯಾವೇಜ್ ಮಾಡಲಿಕ್ಕೆ ಅಥವಾ ಸ್ಟಮಕ್ ವಾಶ್ ಈ ಥರ ಮಾಡಲಿಕ್ಕೆ ನೋಸೋಗ್ಯಾಸ್ಟ್ರಿಕ್ ಟ್ಯೂಬ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ನಾವು ಕಾಂಪ್ಲಿಕೇಶನ್ನ ನೋಡೋದಾಯಿತು ಅಂತಂದರೆ ಎಪಿಸ್ಟಾಸಿಸ್ ಹಾಗೆ ಆಸ್ಪಿರೇಷನ್ನ ನೋಡ್ಬೋದು. ನೆಕ್ಸ್ಟ್ ಬಂದು ಯೂರಿನರಿ ಕ್ಯಾಥೆಟರ್. ನಾವು ಯೂರಿನರಿ ಕ್ಯಾಥೆಟರ್ನ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಯೂರಿನರಿ ಕ್ಯಾಥೆಟರ್ ಅಲೋ ಫ್ಲೆಕ್ಸಿಬಲ್ ಟ್ಯೂಬ್ ಯೂಸ್ ಟು ಕಲೆಕ್ಟ್ ಯೂರಿನ್ ಫ್ರಮ್ ದಿ ಬ್ಲ್ಯಾಡರಿಂದ ಯೂರಿನ್ ಕನೆಕ್ಟ್ ಆಗೋಕ್ಕೆ ಇದನ್ನು ಕನೆಕ್ಟ್ ಮಾಡಿರ್ತಾರೆ. ಇದರಲ್ಲಿ ನಾವು ಡಿಫ್ರೆಂಟ್ ಸೈಜಸ್ನ ನೋಡ್ಬೋದು. ಹಾಗೆ ಇದರಲ್ಲಿ ನಾವು ರಬ್ಬರ್, ಸಿಲಿಕಾನು, ಲ್ಯಾಟೆಕ್ಸ್ ಈ ಥರ ಡಿಫ್ರೆಂಟ್ ಕ್ಯಾಥೆಟರ್ಸ್ನ ನಾವು ನೋಡ್ಬೋದು. ಹಾಗೆ ನಾವು ಇಂಡಿಕೇಶನ್ ನೋಡೋದಾಯಿತು ಅಂದರೆ ಏನಾದರೂ ಅಬ್ಸ್ಟ್ರಕ್ಷನ್ ಯುರೇತ್ರ ಈ ಥರ ಏನಾದರೂ ಅಬ್ಸ್ಟ್ರಕ್ಷನ್ ಇತ್ತು ಅಂತಂದರೆ ನಾವು ಕ್ಯಾಥೆಟರ್ನ ಹಾಕಬೇಕಾಗ್ತದೆ. ನರ್ವ್ ಡ್ಯಾಮೇಜ್ ಅಥವಾ ಬ್ಲ್ಯಾಡರ್ ವೀಕ್ನೆಸ್ ಇತ್ತು ಅಂತಂದರೆ ನಾವು ಕ್ಯಾಥೆಟರ್ನ ಹಾಕಬೇಕಾಗ್ತದೆ. ಕೆಲವೊಂದು ಟೈಮ್ ನಾವು ಸರ್ಜರಿಗಿಂತ ಮೊದಲು ಅಥವಾ ಸರ್ಜರಿ ಆಗುವಾಗ ಅಥವಾ ಡ್ಯೂರಿಂಗ್ ಸರ್ಜರಿಗೆ ನಾವು ಯೂರಿನ್ ಕ್ಯಾಥೆಟರ್ ಹಾಕಬೇಕಾಗ್ತದೆ. ಹಾಗೆ ಆ್ಯಸ್ ಎ ಟ್ರೀಟ್ಮೆಂಟ್ ಆಫ್ ಯೂರಿನರಿ ಇನ್ಕಾಂಟಿನೆನ್ಸ್, ಏಕೆಂತಂದರೆ ಪೇಷಂಟ್ಗೆ ಇನ್ಕಾಂಟಿನೆನ್ಸ್ ಇತ್ತು, ಹಾಗಾಗಿ ಯೂರಿನ್ ಹೋಗ್ತಾ ಇತ್ತು ಅಂತಂದರೆ ಅವ್ರಿಗೂ ಕೂಡ ನಾವು ಇದನ್ನು ಕ್ಯಾಥೆಟರ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಬಂದು ನೆಗೆಟಿವ್ ಪ್ರೆಷರ್ ವೂಂಡ್ ಥೆರಪಿ. ನೆಗೆಟಿವ್ ಪ್ರೆಷರ್ ವೂಂಡ್ ಥೆರಪಿನ ಇಲ್ಲಿ ನೋಡ್ಬೋದು. ಒಂದು ಮಾನಿಟರ್ ಇರುತ್ತೆ, ಇದರಲ್ಲಿ ಸಕ್ಷನ್ ರೀತಿ ಇದು ಕೆಲಸ ಮಾಡ್ತಾ ಇರುತ್ತೆ. ಇದು ಪಂಪಿಂಗ್ ಮಷಿನ್ ಇದು. ಹಾಗೆ ಇಲ್ಲಿ ಏನಿದೆ ಇದು ಡ್ರೆಸ್ಸಿಂಗ್ ಥರ ಮಾಡಿ ಇದೊಂದು ಫಾರ್ಮ್ ಪ್ಯಾಡ್ನ ಹಾಕಿರ್ತಾರೆ. ಇದರಲ್ಲಿ ಏರ್ ಟೈಟ್ ಸೀಲ್ ಓವರ್ ವೂಂಡ್ ಒಂದು ನೋಡ್ಬೋದು. ಇದು ಅಯೋಬೆನ್ ಅಥವಾ ಈ ಥರದ್ದು ಏನಿದೆ ಒಂದು ಪ್ಲಾಸ್ಟಿಕ್ ರೀತಿ ನಮಗೆ ಟ್ರಾನ್ಸ್ಪರೆಂಟ್ ರೀತಿ ಕಾಣುತ್ತೆ. ಇದು ಬಂದು ಫಾರ್ಮ್ ಪ್ಯಾಡ್ ಅಂತಂದ್ರೆ ಒಂಥರ ಸ್ಪಾಂಜ್ ಟೈಪ್ ಇರುವಂಥದ್ದು ಇದು. ನೆಗೆಟಿವ್ ಪ್ರೆಷರ್ ವೂಂಡ್ ಥೆರಪಿನ ನೋಡೋದಾದರೆ ಪ್ರಮೋಟ್ ವೂಂಡ್ ಹೀಲಿಂಗ್ ಆಗೋಕ್ಕೆ ಇದು ಪ್ರಮೋಟ್ ಮಾಡುತ್ತೆ. ಹಾಗೆ ಇದು ಬಂದು ನೆಗೆಟಿವ್ ಪ್ರೆಷರ್ ಇರುತ್ತೆ. ರಿಡಕ್ಷನ್ ಇನ್ ಬ್ಯಾಕ್ಟೀರಿಯಾ ಗ್ರೋ ಆಗೋದನ್ನ ಕಡಿಮೆ ಮಾಡುತ್ತೆ. ಹಾಗೆ ರಿಮೂವಲ್ ಆಫ್ ಎಕ್ಸಸ್ ವೂಂಡ್ ಫ್ಲೂಯಿಡ್, ಏನು ಎಕ್ಸಸ್ ವೂಂಡ್ ಫ್ಲೂಯಿಡ್ಸ್ ಇರುತ್ತೆ ಅದು ರಿಮೂವ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗೆ ಪ್ರೊವೈಡಿಂಗ್ ಎ ಮಾಯಿಸ್ಟ್ ವೂಂಡ್ ಹೀಲಿಂಗ್ ಎನ್ವೈರ್ನ್ಮೆಂಟ್, ವೂಂಡ್ ಹೀಲ್ ಆಗಲಿಕ್ಕೆ ಇದೊಂದು ಮಾಯಿಸ್ಟ್ ಎನ್ವೈರ್ನ್ಮೆಂಟ್ನ ಕೂಡ ಕ್ರಿಯೇಟ್ ಮಾಡುತ್ತೆ. ಹಾಗೆ ನಾವು ಇದನ್ನು ಏನೇನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ನೋಡ್ಬೋದು. ಅಕ್ಯೂಟ್ ಅಥವಾ ಕ್ರೋನಿಕ್ ವೂಂಡ್ಸ್ಗೆ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ವೂಂಡ್ ವಿತ್ ಹೆವಿ ಡ್ರೈನೇಜ್ ಇತ್ತಂತಂದರೆ ಇದನ್ನು ವೂಂಡ್ ಮಾಡ್ತಾರೆ. ಹಾಗೆ ವೂಂಡ್ ಫೇಲಿಂಗ್ ಟು ಹೀಲ್ ಅಂತಂದರೆ ಕೆಲವೊಂದು ವೂಂಡ್ ಅಷ್ಟು ಸುಲಭದಲ್ಲಿ ಹೀಲ್ ಆಗ್ತಾಯಿಲ್ಲ ಅಂತಂದರೆ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ಹೀಲಿಂಗ್ ಸ್ಲೋಲಿ ಹೀಲ್ ಆಗುವಂಥದ್ದು, ಎಕ್ಸಾಂಪಲ್ ಸ್ಕಿನ್ ಗ್ರಾಫ್ಟ್ ಆಗಿರ್ತದಲ್ಲ ಆ ಜಾಗಗಳಿಗಾಗಿರ್ಬೋದು, ಬರ್ನ್ ಪೇಷಂಟ್ ಆಗಿರ್ಬೋದು, ಇನ್ಫೆಕ್ಟೆಡ್ ವೂಂಡ್ ಆಗಿರ್ಬೋದು ಅಥವಾ ಡಯಾಬಿಟಿಕ್ ಅಲ್ಸರ್ ಈ ಥರ ಒಂದು ಇದಕ್ಕೆ ನೆಗೆಟಿವ್ ಪ್ರೆಷರ್ ವೂಂಡ್ ಥೆರಪಿನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನಾವು ಡ್ರೈನ್ನ ಯಾವ್ಯಾವ ರೀತಿ ಅಸೆಸ್ಮೆಂಟ್ ನೋಡಬೇಕು ಅಂತಂದರೆ ಇನಿಷಿಯಲಿ ಅಂತಂದರೆ ಈಗ ಡ್ರೈನ್ ಹಾಕಿರ್ತಾರೆ, ಅದು ತಕ್ಷಣ ಪೋಸ್ಟ್ ಆಪ್ ಈ ಥರ ಬಂದಿರುತ್ತೆ. ಆಗ ನಾವು ಇನಿಷಿಯಲ್ ಏನೇನು ಅಸೆಸ್ಮೆಂಟ್ ಮಾಡಬೇಕಂದ್ರೆ ಅಸಿಸ್ ಡ್ರೈನ್ ಇನ್ಸರ್ಷನ್ ಸೈಟ್ ಫಾರ್ ಸೈನ್ ಆಫ್ ಲೀಕೇಜ್, ಏನಾದರೂ ಲೀಕೇಜ್ ಇದೆಯಾ, ರೆಡ್ನೆಸ್ ಇದೆಯಾ ಈ ಥರದನ್ನ ನಾವು ಅಸಿಸ್ಟ್ ಮಾಡಿ ಅದನ್ನು ಡಾಕ್ಯುಮೆಂಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಅಸಿಸ್ ಇಫ್ ಡ್ರೈನ್ ಈಸ್ ಸೆಕ್ಯೂರ್ಡ್ ವಿತ್ ಸ್ಯೂಚರ್ ಆರ್ ಟೇಪ್, ಅಂದರೆ ಆ ಡ್ರೈನ್ ಅವರು ಸ್ಯೂಚರ್ ಮುಖಾಂತರ ಅದನ್ನ ಸೆಕ್ಯೂರ್ ಮಾಡಿದಾರಾ ಅಥವಾ ಏನಾದರೂ ಟೇಪ್ ಮುಖಾಂತರ ಅಪ್ಲೈ ಮಾಡಿದಾರ ಅನ್ನೋದನ್ನ ನೋಡಿ ಡಾಕ್ಯುಮೆಂಟ್ ಮಾಡ್ಕೋಬೇಕಾಗ್ತದೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಅಸಿಸ್ ಪೇಟೆನ್ಸಿ ಆಫ್ ಡ್ರೈನ್, ಎನ್ಶೋರ್ ಡ್ರೈನ್ ಈಸ್ ಲೊಕೇಟೆಡ್ ಬಿಲೋ ದಿ ಇನ್ಸರ್ಷನ್ ಸೈಟ್ ಆ್ಯಂಡ್ ಫ್ರೀ ಫ್ರಮ್ ಕಿಂಕಿಂಗ್ ನಾಟ್ ಅಂತ. ಅಂದರೆ ಅವ್ರು ಏನದು ಡ್ರೈನ್ ಹಾಕಿದ್ದಾರೆ ಅದು ಆ ಸರ್ಜಿಕಲ್ ಸೈಟ್ ಏನಿದೆ ಅದರದ್ದು ಬಿಲೋ ಇರಬೇಕು, ಇನ್ಸರ್ಷನ್ ಸೈಟ್ ಏನಿದೆ ಅದರದ್ದು ಬಿಲೋ ಇರಬೇಕು. ಹಾಗೆ ಫ್ರೀ ಫ್ರಮ್ ಕಿಂಕ್, ಅದು ಬೆಂಡ್ ಆಗಿರಬಾರ್ದು ಅಥವಾ ನಾಟ್ಸ್ ಇರಬಾರ್ದು. ಈ ಥರದ್ದು ನಾವು ಇನಿಷಿಯಲಿ ನೋಡ್ಕೋಬೇಕು. ನೆಕ್ಸ್ಟ್ ನಾವು ಆನ್ಗೋಯಿನಲ್ಲಿ ಏನೇನು ಮಾಡಬೇಕು ಅಂತಂದರೆ ಮಾನಿಟರ್ ಪೇಷಂಟ್ ಸೈನ್ಸ್ ಆಫ್ ಸೆಪ್ಸಿಸ್. ನಾವು ಪೇಷಂಟ್ ಏನಾದರೂ ಸೆಪ್ಸಿಸ್ಗೆ ಹೋಗ್ತಾ ಇದೆಯಾ ಅಂತೇಳಿ ನಾವು ನೋಡ್ಕೋಬೇಕಾಗ್ತದೆ. ಏನಾದರೂ ಪೇಷಂಟು ಫಿಬ್ರಿಲ್ ಇದೆಯಾ, ರೆಡ್ನೆಸ್ ಇದೆಯಾ, ಟೆಂಡರ್ನೆಸ್ ಅಥವಾ ಇನ್ಕ್ರೀಸ್ಡ್ ವೂಸ್ ಈ ಥರ ಏನಾದರೂ ಇದೆಯಾ ಅಂತೇಳಿ ನಾವು ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂಗೆ ಅಬ್ಸರ್ವ್ ಮಾಡ್ಕೋಬೇಕಾಗ್ತದೆ.
ನೆಕ್ಸ್ಟ್ ಬಂದು ನಾವು ಡ್ರೈನ್ ಪೇಟೆನ್ಸಿನ ನೋಡಬೇಕಾಗ್ತದೆ. ಡ್ರೈನ್ ಪೇಟೆನ್ಸಿ ಆ್ಯಂಡ್ ಇನ್ಸರ್ಷನ್ ಸೈಟ್ ಶುಡ್ ಬಿ ಅಬ್ಸರ್ವ್ಡ್ ಅಟ್ ದಿ ಬಿಗಿನಿಂಗ್ ಆಫ್ ಯುವರ್ ಶಿಫ್ಟ್ ಬಿಫೋರ್ ಆ್ಯಂಡ್ ಆಫ್ಟರ್ ಮೂವಿಂಗ್ ದಿ ಪೇಷಂಟ್. ಅಂತಂದರೆ ಪೇಷಂಟು ಮೂವ್ ಮಾಡೋದಕ್ಕಿಂತ ಬಿಫೋರ್ ಮತ್ತು ಆಫ್ಟರು ಡ್ರೈನು ಕರೆಕ್ಟಾಗಿ ಹೋಗ್ತಾ ಇದೆಯಾ, ಮೂವ್ ಆಗ್ತಾ ಇದೆಯಾ ಅಂತೇಳಿ ನಾವು ನೋಡ್ಕೋಬೇಕಾಗುತ್ತೆ. ಹಾಗೆ ಡ್ರೈನೇಜ್ ನೀಡ್ ಟು ಬಿ ಡಾಕ್ಯುಮೆಂಟೆಡ್ ಅಟ್ ಮಿನಿಮಮ್ 4 ಅವರ್ಲಿ ಆ್ಯಂಡ್ ಮೋರ್ ಫ್ರೀಕ್ವೆಂಟ್ಲಿ ಔಟ್ಪುಟ್ ಈಸ್ ಹೈ. ನಾವು ಮಿನಿಮಮ್ ಒಂದು 4 ಅವರಲ್ಲಿ ನಾವು ಡಾಕ್ಯುಮೆಂಟ್ ಮಾಡ್ಕೋತಾ ಇರಬೇಕು. ಅಥವಾ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಫ್ರೀಕ್ವೆಂಟ್ಲಿ ನಾವು ನೋಡ್ತಾ ಇರಬೇಕಾಗುತ್ತೆ. ನೆಕ್ಸ್ಟ್ ನಾವು ಕ್ಲೀನ್ ದಿ ಡ್ರೈನ್ ಇನ್ಸರ್ಷನ್ ಸೈಟ್ ಡೈಲಿ. ನಾವು ಡೈಲಿ ಏನು ಡ್ರೈನ್ ಇದೆ ಆ ಜಾಗನ ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ. ಎಂಟಿ ದಿ ಕಲೆಕ್ಷನ್ ಬಲ್ಬ್ ಆನ್ ದಿ ಡ್ರೈನ್ 3 times ಎ ಡೇ. ಏನು ಡ್ರೈನ್ ಇದೆ ಅದು ಅಕಾರ್ಡಿಂಗ್ ಟು ಸರ್ಜನ್ ಅಂತ ಹೇಳ್ಬೋದು. ಅವರು ದಿನಕ್ಕೆ ನೀವು ಅವರ್ಲಿ ಈ ಥರ ಡಾಕ್ಯುಮೆಂಟ್ ಮಾಡಿ ಡಿಸ್ಕಾರ್ಡ್ ಮಾಡಿ ಅಂತ ಅಂದರೆ ನಾವು ಅವರ್ಲಿ ಮಾಡಬೇಕಾಗ್ತದೆ. ಅಥವಾ ಡಿಪೆಂಡ್ ಅಪಾನ್ ಫ್ಲೂಯಿಡ್ ಡ್ರೈನ್ ಅಂತ ಹೇಳ್ಬೋದು. ಆ ಡ್ರೈನ್ ಏನು ಫ್ಲೋ ಬರ್ತಾ ಇರ್ತದೆ ಅದ್ರ ಮುಖಾಂತರ ನಾವು ಬ್ಯಾಗನ್ನು ಎಂಟಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು ಎಜುಕೇಷನ್ ಫಾರ್ ಪೇಷಂಟ್ ಇರ್ಬೋದು ಅಥವಾ ಪೇಷಂಟ್ ಅಟೆಂಡರ್ ಆಗಿರ್ಬೋದು. ನಾವು ಏನು ಎಜುಕೇಟ್ ಮಾಡ್ಬೋದು ಅಂತಂದರೆ ಡ್ರೈನ್ ಹಾಕಿರ್ತಾರೆ, ಅದಕ್ಕಿಂತ ಅದು ಡ್ರೈನ್ ಬ್ಯಾಗ್ ಆಗಿರ್ಬೋದು ಅಥವಾ ಬಾಟಲ್ ಆಗಿರ್ಬೋದು, ಅದು ಆ ಸೈಟ್ಗಿಂತ ಕೆಳಗಡೆ ಇರಬೇಕು. ಬಟ್ ನಾಟ್ ಪುಲ್ಲಿಂಗ್ ಆನ್ ದಿ ಪೇಷಂಟ್, ಅಂದರೆ ಅದು ಪೇಷಂಟಿಂದ ಫುಲ್ ಆಗ್ತಾ ಇರ್ಬೋದು, ಜಸ್ಟು ಆ ಸೈಟಿಂದ ಸ್ವಲ್ಪ ಕೆಳಗಡೆ ಇರಬೇಕು. ಹಾಗೆ ಎಜುಕೇಟ್ ದಿ ಪೇಷಂಟ್ ಆ್ಯಂಡ್ ಪೇರೆಂಟ್ಸ್ ದಟ್ ದೇರ್ ಈಸ್ ಎ ರಿಸ್ಕ್ ಆಫ್ ಡಿಸ್ಲಾಡ್ಜ್ಮೆಂಟ್ ರಿಕ್ವೈರಿಂಗ್ ಇನ್ಕ್ರೀಸ್ಡ್ ಕೇರ್ ವೆನ್ ಮೂವಿಂಗ್. ಅಂತಂದರೆ ಪೇಷಂಟು ಏನಾದರೂ ಆ ಕಡೆ ಈ ಕಡೆ ಮೂವ್ ಮಾಡುವಾಗ ಅಥವಾ ಎದ್ದು ನಡೆಯುವಾಗ ಅದು ಡಿಸ್ಕನೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಪೇಷಂಟ್ಗೆ ನಾವು ಎಜುಕೇಷನ್ ಕೊಡಬೇಕಾಗುತ್ತೆ. ನೆಕ್ಸ್ಟು ನಾವು ಪೇಷಂಟು ಮೂವ್ ಮಾಡುವಾಗ ಸ್ವಲ್ಪ ಪೇನ್ ಇರುತ್ತೆ. ಹಾಗೆ ಮೂವ್ಮೆಂಟ್ ಮಾಡ್ತಾ ಇರುವಾಗ ಏನಾಗ್ತದೆ ಅಂತಂದರೆ ಡ್ರೈನ್ ಅಥವಾ ಪಸ್ ಏನಿದೆ ಇದು ಹೊರಗಡೆ ಬರುತ್ತೆ ಅಂತೇಳಿ ಪೇಷಂಟ್ನ ನಾವು ಮೊಬಿಲೈಸ್ ಮಾಡಬೇಕಾಗುತ್ತೆ. ಹಾಗೆ ನಾವು ಪೇಷಂಟ್ ಅಥವಾ ಪೇರೆಂಟ್ಸ್ ಅಥವಾ ಅಟೆಂಡರ್ಸ್ ಏನಿರ್ತಾರೆ ಅವ್ರಿಗೆ ನಾವು ಹೆಲ್ತ್ ಎಜುಕೇಷನ್ ಕೊಡಬೇಕಾಗುತ್ತೆ. ಹಾಗೆ ನಾವು ಡ್ರೈನ್ಸಿಂದ ಏನೇನು ಕಾಂಪ್ಲಿಕೇಶನ್ಸ್ ಇದೆ ಅಂತ ನೋಡೋದಾದರೆ ಅನ್ನೋದು ಬಂದು ಇನ್ಫೆಕ್ಷನ್ನು, ಅಸೆಂಡಿಂಗ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಫಾರಿನ್ ಬಾಡಿ ರಿಯಾಕ್ಷನ್ಸ್, ನಾವೇನು ಟ್ಯೂಬ್ ಹಾಕಿರ್ತೀವಿ ಅದು ಫಾರಿನ್ ಬಾಡಿ ರಿಯಾಕ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಫ್ಲೂಯಿಡ್ ಅಕ್ಯುಮುಲೇಷನ್, ನಾವೇನು ಟ್ಯೂಬ್ ಹಾಕಿರ್ತೀವಿ ಏನಾದರೂ ಕಿಂಕ್ ಅಥವಾ ಡಿಸ್ಲಾಡ್ಜ್ ಈ ಥರ ಏನಾದರೂ ಆಯಿತು ಅಂದರೆ ಫ್ಲೂಯಿಡ್ ಅಕ್ಯುಮುಲೇಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಪೂರ್ ಪೋಸ್ಟ್ ಆಪರೇಟಿವ್ ಮ್ಯಾನೇಜ್ಮೆಂಟ್, ಪೋಸ್ಟ್ ಆಪರೇಟಿವಲ್ಲಿ ಕರೆಕ್ಟ್ ಕೇರ್ ತಗೊಳ್ಳಿಲ್ಲ ಅಂತ ಅಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ನೇದು ಬಂದು ಡ್ರೈನ್ ಹಾಕಿರೋದ್ರಿಂದ ಪೇಷಂಟ್ಗೆ ಡಿಸ್ಕಂಫರ್ಟ್ ಅಥವಾ ಪೇಯ್ನ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ನೋಡೋದಾದರೆ ಚೆಸ್ಟ್ ಟ್ಯೂಬ್ ಇರ್ಬೋದು, ಅದೇನಾದರೂ ತುಂಬ ಜಾಸ್ತಿ ಡಯಾಮೀಟರ್ ದೊಡ್ಡದಿತ್ತು ಅಂತಂದರೆ ಈ ಥರ ಪೇಷಂಟ್ಗೆ ಡಿಸ್ಕಂಫರ್ಟು ಅಥವಾ ಚೆಸ್ಟ್ ಪೇನ್ ಆಗುವಂಥದ್ದು ಇರುತ್ತೆ. ಸ್ಟಿಫ್ ಟ್ಯೂಬಿಂಗ್ ಹಾಗೆ ಬ್ಲಾಕೇಜ್ ಈ ಥರ ಏನಾದರೂ ಆಯಿತು ಅಂದರೆ ಡಿಸ್ಕಂಫರ್ಟ್ ಆಗುತ್ತೆ. ಇನ್ಎಫಿಷಿಯೆಂಟ್ ಡ್ರೈನಲ್ಲಿ ಏನಂತಂದರೆ ಅಬ್ಸ್ಟ್ರಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಏನು ಡ್ರೈನ್ನ ಸೆಲೆಕ್ಷನ್ ಮಾಡ್ತೀವಿ ಅದರಲ್ಲಿ ನಾವು ಕರೆಕ್ಟ್ ಸೈಜದ್ದು ಡ್ರೈನ್ನ ನಾವು ಸೆಲೆಕ್ಷನ್ ಮಾಡಲಿಲ್ಲ ಅಂತಂದರೆ ಅದರಲ್ಲಿ ಕರೆಕ್ಟ್ ಡ್ರೈನ್ ಬರದೇ ಇರುವಂಥದ್ದು ಚಾನ್ಸಸ್ ಆಗುತ್ತೆ. ನೆಕ್ಸ್ಟು ಇನ್ಸಿಷನ್ ಡಿಸೆನ್ಸ್ನ ನೋಡ್ಬೋದು. ಏಕೆ ಅಂತಂದರೆ ನಾವು ಕರೆಕ್ಟು ಪ್ಲೇಸ್ಮೆಂಟ್ ಮಾಡಿಲ್ಲ ಅಂತಂದರೆ ಅಥವಾ ಬೇಗ ನಾವು ಆ ಡ್ರೈನ್ನ ರಿಮೂವ್ ಮಾಡ್ತು ಅಂತಂದರೆ ಅಥವಾ ಏನಾದರೂ ಅಕ್ಯುಮುಲೇಷನ್ ಆಫ್ ಫ್ಲೂಯಿಡ್ ಜಾಸ್ತಿ ಆಯಿತು ಅಂತಂದರೆ ಇನ್ಸಿಷನಲ್ ಡಿಸೆನ್ಸ್ನ ನೋಡ್ಬೋದು. ನೆಕ್ಸ್ಟ್ ಬಂದು ಇನ್ಅಡ್ವರ್ಟೆಂಟ್ ರಿಮೂವಲ್ ಅಥವಾ ಡ್ರೈನ್ ಡಿಸ್ಲಾಡ್ಜ್ಮೆಂಟ್. ಡ್ರೈನ್ ಏನಾದರೂ ಸಮ್ ಟೈಮು ರಿಮೂವ್ ಆಗಿಬಿಟ್ರೆ ಹೊರಗಡೆ ಬಂದರೆ ಏನು ಮಾಡಬೇಕಂತ. ಇಫ್ ದಿ ಡ್ರೈನ್ ಈಸ್ ಸಸ್ಪೆಕ್ಟೆಡ್ ಟು ಹ್ಯಾವ್ ಬಿನ್ ಮೂವ್ಡ್ ದಿ ಡ್ರೈನ್ ಸೆಕ್ಯೂರ್ಡ್ ಆ್ಯಂಡ್ ಟ್ರೀಟಿಂಗ್ ಟೀಮ್. ಅಂತಂದರೆ ಡ್ರೈನ್ ಏನಾದರೂ ಹೊರಗಡೆ ಬತ್ತು ಅಂತ ಅಂದರೆ ನಾವು ಅದನ್ನು ಸೆಕ್ಯೂರ್ ಮಾಡಬೇಕು. ಒಂದು ಏನಾದರೂ ಸ್ವಲ್ಪ ಮೂವ್ ಆಗಿತ್ತು ಅಂತಂದರೆ ಸೆಕ್ಯೂರ್ ಮಾಡಬೇಕಾಯಿತು. ಅಥವಾ ಏನಾದರೂ ಡ್ರೈನ್ ಹ್ಯಾಸ್ ಬಿನ್ ರಿಮೂವ್ಡ್ ಕಂಪ್ಲೀಟ್ಲಿ ಅದು ಹೊರಗಡೆ ಬಂದಿತ್ತು ಅಂತಂದರೆ ನಾವು ಅದು ಸ್ಟರೈಲ್ ಡ್ರೆಸ್ಸಿಂಗ್ ಮಾಡಿಬಿಟ್ಟು ಯಾರನ್ನ ಸರ್ಜನ್ಸ್ ಇರ್ತಾರೆ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು ಡ್ರೈನ್ ರಿಮೂವ್ ಮಾಡುವಾಗ ಏನೇನ ನೋಡಬೇಕು ಅಂತಂದರೆ ಜನರಲಿ ಡ್ರೈನ್ ಶುಡ್ ಬಿ ರಿಮೂವ್ಡ್ ಒನ್ಸ್ ದಿ ಡ್ರೈನ್ ಹ್ಯಾಸ್ ಸ್ಟಾಪ್ಡ್ ಆರ್ ಬಿಕಮ್ ಲೆಸ್ ದೆನ್ 25 ml per day. ಏನಂತಂದರೆ ಒಂದು ಕಂಪ್ಲೀಟಾಗಿ ಸ್ಟಾಪ್ ಆಗಿತ್ತು ಅಂತಂದರೆ ನಾವು ಡ್ರೈನ್ನ ರಿಮೂವ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಲೆಸ್ ದೆನ್ 25 ml per day ಏನಾದರೂ ಬರ್ತಾ ಇದೆ ಡ್ರೈನು, ಫ್ಲೋರೈಡ್ ಕಡಿಮೆ ಆಗ್ತಾಯಿತ್ತು ಅಂತಂದರೆ ಡ್ರೈನ್ನ ನಾವು ರಿಮೂವ್ ಮಾಡ್ಬೋದು. ಡ್ರೈನ್ ಕ್ಯಾನ್ ಬಿ ಶಾರ್ಟನ್ಡ್ ವಿತ್ಡ್ರಾಯಿಂಗ್ ಬೈ ಅಪ್ರಾಕ್ಸಿಮೇಟ್ಲಿ 2 centimeter per day. ಏನು ಪಿನ್ರೋಸ್ ಡ್ರೈನ್ ಇದೆ ಅದನ್ನು ನಾವು ಚಿಕ್ಕದಾಗಿ ಕಟ್ ಮಾಡ್ತಾ ಬರ್ಬೋದು. ವಿತ್ಡ್ರಾಯಿಂಗ್ ಬೈ ದಿ ಅಂತಂದರೆ ಒಂದು 2-2 ಸೆಂಟಿಮೀಟರ್ನ ನಾವು
ಡೈಲಿ ಕಟ್ ಮಾಡಿ ಮತ್ತೆ ನೆಕ್ಸ್ಟ್ ಆ ಜಾಗಕ್ಕೆ ಪಿನ್ ಹಾಕ್ಬೋದು. ಅಲೋಯಿಂಗ್ ದಿ ಸೈಟ್ ಟು ಹೀಲ್ ಗ್ರ್ಯಾಜುವಲಿ, ಅದು ಮಾಡಿ ಸೈಟು ಹೀಲ್ ಆಗಲಿಕ್ಕೆ ನಾವು ಬಿಡಬೇಕಾಗುತ್ತೆ. ಇದೆಲ್ಲ ಜಸ್ಟ್ ಹೇಗೆ ನಾವು ಡ್ರೆಸ್ಸಿಂಗ್ ಮಾಡಬೇಕು ಅಥವಾ ಪೇಷಂಟ್ ಆಗಿ ಏನು ಎಕ್ಸ್ಪ್ಲೈನ್ ಮಾಡಬೇಕಂತೇನು ಇದೆ ಅಷ್ಟೇ ಇದು. ನೆಕ್ಸ್ಟ್ ಬಂದು ಪೋಸ್ಟ್ ರಿಮೂವಲ್. ಡ್ರೈನ್ನ ರಿಮೂವ್ ಮಾಡಾದಮೇಲೆ ನಾವು ಏನು ಮಾಡಬೇಕಂತಂದರೆ ಮಾನಿಟರ್ ಸೈಟ್ ಫಾರ್ ಸೈನ್ ಆಫ್ ಇನ್ಫೆಕ್ಷನ್. ಏನಾದರೂ ಇನ್ಫೆಕ್ಷನ್ ಆಗ್ತಿದೆ ಅಂತ ನೋಡ್ಕೋಬೇಕಾಗ್ತದೆ. ಏನಾದರೂ ಸ್ವ್ಯಾಬ್ ಏನಾದರೂ ಬೇಕು, ಡ್ರೈನ್ ತೆಗ್ದಾದ್ಮೇಲೆ ಏನಾದರೂ ಪಸ್ ಥರ ಈ ಥರ ಏನಾದರೂ ಬರ್ತಾಯಿತ್ತು ಏನಂತ ಅಂದರೆ ಸ್ವ್ಯಾಬ್ ಬೇಕಾದ್ರೆ ತೆಗೆದು ನಾವು ಸ್ಯಾಂಪಲ್ನ ಕಳಿಸ್ಕೋಬೋದು. ಹಾಗೆ ಮಾನಿಟರ್ ಆ್ಯಂಡ್ ಮಾರ್ಕ್ ಡ್ರೆಸ್ಸಿಂಗ್ ಟು ಎನ್ಶೂರ್ ಮಿನಿಮಲ್ ಲೀಕೇಜ್. ಅಂತಂದರೆ ಡ್ರೈನ್ ತೆಗೆದ ತಕ್ಷಣವೇ ನಾವು ಅದನ್ನು ಓಪನ್ ಬಿಡ್ತು ಅಂತಂದರೆ ಅದು ನೆಕ್ಸ್ಟ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಅಲ್ಲಿ ಚಿಕ್ಕದಾಗೊಂದು ಡ್ರೆಸ್ಸಿಂಗ್ ಮಾಡಿ ಏನಾದರೂ ಡ್ರೈನ್ ಪಸ್ ಈ ಥರ ಬರ್ತು ಅಂದರೆ ಅದು ಡ್ರೆಸ್ಸಿಂಗ್ ಮೆಟೀರಿಯಲ್ಗೆ ಬರಲಿ ಅಂತೇಳಿ ನಾವು ಡ್ರೆಸ್ಸಿಂಗ್ ಹಾಕ್ಬೋದು. ಇದರಿಂದ ಏನಂತಂದರೆ ಮಿನಿಮೈಸ್ ರಿಸ್ಕ್ ಏನು ಇನ್ಫೆಕ್ಷನ್ ಆಗ್ತದೆ ಅದನ್ನು ನಾವು ತಡೆಗಟ್ಕೋಬೋದು. ಹಾಗೆ ಡ್ರೆಸ್ಸಿಂಗ್ ಶುಡ್ ಬಿ ರಿಮೂವ್ಡ್ ವೆನ್ ವೂಂಡ್ ಆ್ಯಸ್ ಹೀಲ್ಡ್. ಒನ್ಸ್ ವೂಂಡ್ ಹೀಲ್ ಆಯಿತು ಅಂತಂದರೆ ನೆಕ್ಸ್ಟ್ ಅದನ್ನು ಡ್ರೆಸ್ಸಿಂಗ್ನ ತೆಗಿಬೋದು. ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ, ಈ ಕ್ಲಾಸಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಹಾಗೆ ಈ ಕ್ಲಾಸು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.